ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10th ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 3 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸಸೈಸ್ 3.3 ಅಂದರೆ ಎಲಿಮಿನೇಷನ್ ಮೆಥಡ್ಗೆ ಸಂಬಂಧಪಟ್ಟಂಥ ಲೆಕ್ಕಗಳು. ಸೊ ಎಕ್ಸಸೈಸ್ 3.3ನಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಅವುಗಳ ಸೊಲ್ಯೂಷನ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಎಕ್ಸಸೈಸ್ 3.3ನ ಮೊದಲನೇ ಕ್ವಶನ್ ಏನು ಅಂತ. ಓಕೆ ನೋಡಿ, ಇಲ್ಲಿ ಎಕ್ಸಸೈಸ್ 3.3ನಲ್ಲಿ ಫಸ್ಟ್ ಕ್ವಶನ್ ಬರ್ತದೆ, ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ದ ಎಲಿಮಿನೇಷನ್ ಮೆಥಡ್ ಆ್ಯಂಡ್ ದ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಎಲಿಮಿನೇಷನ್ ಮೆಥಡಲ್ಲೂ ಕೂಡ ಸಾಲ್ವ್ ಮಾಡಬೇಕು, ಜೊತೆಗೆ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲೂ ಕೂಡ ಸಾಲ್ವ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಹೇಗೆ ಮಾಡೋದು ಅನ್ನೋದನ್ನು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈಗ ಪ್ರತಿ ಕ್ವಶನ್ಗೂ ಕೂಡ ಎಲಿಮಿನೇಷನ್ ಮೆಥಡ್ ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್ ಎರಡರಿಂದನೂ ಕೂಡ ಹೇಗೆ ಸಾಲ್ವ್ ಮಾಡಿ ಅಲ್ಲಿ ಬರುವಂತಹ ವೇರಿಯೇಬಲ್ಸ್ನ ಬೆಲೆಯನ್ನು ಕಂಡುಹಿಡಿಯೋದು ಅಂತಕ್ಕಂಥದ್ದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಬಂದುಬಿಟ್ಟು x + y = 5 ಆ್ಯಂಡ್ 2x - 3y = 4 ಇದೆ. ಸೊ ಇದನ್ನು ಸಾಲ್ವ್ ಮಾಡೋದಾದರೆ, ಸೊ ನಾವು ಎಲಿಮಿನೇಷನ್ ಮೆಥಡನ್ನು ಮೊದಲನೇದಾಗಿ ನೋಡೋಣ. ಎಲಿಮಿನೇಷನ್ ಮೆಥಡ್ನ ಮೂಲಕ ಎಕ್ಸ್ ಮತ್ತು ವೈನ ವೇರಿಯೇಬಲ್ಸ್ ಏನಿದ್ದಾವೆ ಅವುಗಳ ಬೆಲೆಯನ್ನು ಹೇಗೆ ಕಂಡುಹಿಡಿಯೋದು ಅಂತಕ್ಕಂಥದ್ದನ್ನು ನೋಡೋದಾದರೆ, ಮೊದಲು ಕೊಟ್ಟಂಥ ಎರಡು ಸಮೀಕರಣಗಳನ್ನು ಈ ರೀತಿ ಬರ್ಕೊಳ್ಳಿ. x + y = 5, 2x - 3y = 4. ಈ ಎರಡು ಈಕ್ವೇಷನ್ಸನ್ನು ಈಕ್ವೇಷನ್ ನಂಬರ್ 1, ಈಕ್ವೇಷನ್ ನಂಬರ್ 2 ಅಂತ ತಗೊಳ್ರಿ. ಈಗ ಇಲ್ಲಿ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡಬೇಕು ಅಂತ ಅಂದಾಗ ನಿಮಗೆ ಐದರ್ ಎಕ್ಸ್ ಆರ್ ವೈ, ಎಕ್ಸ್ನ ಕೊಯಿಫಿಸಿಯೆಂಟ್ ಅಥವಾ ವೈನ ಕೊಯಿಫಿಸಿಯೆಂಟನ್ನು ಈಕ್ವಲ್ ಮಾಡ್ಕೊಳ್ಬೇಕು ಎರಡು ಈಕ್ವೇಷನ್ನಲ್ಲೂ. ಫಾರ್ ಎಕ್ಸಾಂಪಲ್, ಇಲ್ಲಿ ಎಕ್ಸ್ನ ಕೊಯಿಫಿಸಿಯೆಂಟ್ 1 ಇದೆ, ಇಲ್ಲಿ ಎಕ್ಸ್ನ ಕೊಯಿಫಿಸಿಯೆಂಟ್ 2 ಇದೆ. ಸೊ ದಟ್ ಎರಡೂ ಕೂಡ 2 ಮಾಡ್ಕೊಳ್ಬೇಕು ಅಂತ ಹೇಳಿ ನಾವೇನು ಮಾಡಬೇಕೀಗ, ಈ ಎಕ್ಸ್ನ ಪಕ್ಕದಲ್ಲಿರೋ ಕೊಯಿಫಿಸಿಯೆಂಟಿಂದ ಎರಡನೇ ಈಕ್ವೇಷನನ್ನು ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ನ ಪಕ್ಕದಲ್ಲಿ 1 ಇದೆ, ಸೊ 1ಇಂದ ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿ ಈ 2ದಿಂದ ಫಸ್ಟ್ ಈಕ್ವೇಷನನ್ನು ಮಲ್ಟಿಪ್ಲೈ ಮಾಡಿ. ಇದ್ರ ಪ್ರಕಾರ ನೀವು ಈ ರೀತಿ ಬರ್ಕೊಂಡಾಗ ಏನಾಗುತ್ತೆ ನೋಡಿ, ಇಲ್ಲಿ 2 × x ಮಾಡಿದ್ರೆ 2x ಬರುತ್ತೆ, ಹಾಗೆಯೇ y × 2 ಮಾಡಿದ್ರೆ 2y ಬರುತ್ತೆ, = 5 × 2 ಮಾಡಿದ್ರೆ 10 ಬರುತ್ತೆ. ಸೊ ಇಫ್ ಯು ಟೇಕನ್ ದಿಸ್ ಈಸ್ ದ ಈಕ್ವೇಷನ್ ನಂಬರ್ 3. ಆ್ಯಂಡ್ ದೆನ್ ಇಲ್ಲೂ ಕೂಡ 1ರಿಂದ ಮಲ್ಟಿಪ್ಲೈ ಮಾಡೋದ್ರಿಂದ ಎಲ್ಲ ವೇರಿಯೇಬಲ್ಸು ಇಲ್ಲೇನು ಕೋಯಿಫಿಸಿಯೆಂಟ್ಸು ಮತ್ತು ಏನು ಟರ್ಮ್ಸ್ ಇದಾವಲ್ಲ ಎಲ್ಲ ಟರ್ಮ್ಸು ಸೇಮ್ ಬರ್ತವೆ. 2x - 3y = 4. ಸೊ ಇದನ್ನು ಈಕ್ವೇಷನ್ ನಂಬರ್ 4 ಅಂತ ತಗೊಳ್ರಿ. ಈಗ ವೆರಿ ಸಿಂಪಲ್, ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈಕ್ವೇಷನ್ ನಂಬರ್ 3ನಲ್ಲಿ ಈಕ್ವೇಷನ್ ನಂಬರ್ 4ಅನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಈಕ್ವೇಷನ್ ನಂಬರ್ 3ನಲ್ಲಿ ಈಕ್ವೇಷನ್ ನಂಬರ್ 4ಅನ್ನು ನಾವು ಸಬ್ಟ್ರ್ಯಾಕ್ಟ್ ಮಾಡ್ಲಿಕ್ಕೆ ಹೊರಟಿವಿ ಅಂತ ಹೇಳಿದ್ರೆ, ಈಗ ನೋಡಿ ಇಲ್ಲಿ ಆಸ್ ಇಟ್ ಈಸ್ ಬರ್ಕೊಳ್ತೀರಾ, 2x + 2y = 10 ಅಂತೇಳಿ, ಕೆಳಗಡೆ 2x - 3y = 4. ಈಗ ನೀವು ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡ್ತಾ ಇರೋದ್ರಿಂದಾಗಿ ಮೈನಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರ ಅರ್ಥ ಏನಾಗುತ್ತೆ, ಕೆಳಗಡೆ ಇರುವ ಈಕ್ವೇಷನ್ನ ಎಲ್ಲ ಟರ್ಮ್ಸ್ಗಳ ಸೈನ್ ಏನಾಗ್ತದೆ, ಚೇಂಜ್ ಆಗುತ್ತೆ. ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಈ ರೀತಿ ಈಗ ಇಲ್ಲಿ +2x - 2x ಇದೆ, +2x +2y +3y ಇದೆ, +10 - 4 ಇದೆ. ಒಂದೊಂದೇ ಟರ್ಮನ್ನು ನೀವು ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋದಾಗ +2x - 2x ಕ್ಯಾನ್ಸಲ್ ಆಗುತ್ತೆ, +2x - 2x ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ +2y +3y ಇರೋದ್ರಿಂದ ಆ್ಯಡ್ ಮಾಡಿದರೆ 5y ಬರುತ್ತೆ. ದಟ್ ಈಸ್ = 10 - 4 ಮಾಡಿದ್ರಿ ಅಂದರೆ 6 ಬರುತ್ತೆ. ಸೊ ಅಲ್ಲಿಗೆ ವೈನ ಬೆಲೆ ಬರುತ್ತೆ. 5ಅನ್ನು ಈಕ್ವಲಿಂದ ಆ ಕಡೆ ಕಳಿಸಿದರೆ /5 ಅಂತ ಬರೀತೀರಿ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ವೈ. ಈ ವ್ಯಾಲ್ಯೂ ಆಫ್ ವೈ ಅನ್ನು ನೆಕ್ಸ್ಟ್ ನೀವೇನು ಮಾಡ್ತಾ ಇದ್ದೀರಾ, ಈಕ್ವೇಷನ್ ನಂಬರ್ 1ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ. ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ವೈ ಇನ್ 1. ವ್ಯಾಲ್ಯೂ ಆಫ್ ವೈನ ಈಕ್ವೇಷನ್ ನಂಬರ್ 1ನಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದರೆ, ಮೊದಲನೇದಾಗಿ ಈಕ್ವೇಷನ್ ನಂಬರ್ 1 ಏನಿದೆ, x + y = 5 ಅಂತಿದೆ. ಸೊ ಇದ್ರ ಪ್ರಕಾರ ಇಲ್ಲಿ x + y ಅಂತ ಹೇಳಿದ್ರೆ ಏನು ಬಂದಿದೆ ನಿಮಗೆ, ಇಲ್ಲಿ 6 / 5 = 5. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಾಗತ್ತೆ, 6 / 5ಅನ್ನು ಈಕ್ವಲಿಂದ ಆ ಕಡೆ ಕಳಿಸ್ತೀರಾ, ಆವಾಗ -6 / 5 ಆಗುತ್ತೆ. ಸೊ ನೋಡಿ, ಈಗ ಇಲ್ಲಿ 5ಅನ್ನು /1 ಅಂತ ತಗೊಂಡ್ರೆ ಎರಡೂ ಕೂಡ ಭಿನ್ನ ರಾಶಿಯ ರೂಪದಲ್ಲಿದ್ದಾವೆ. ಈ ಎರಡು ಭಿನ್ನ ರಾಶಿಗಳನ್ನು ಮಧ್ಯ ಚಿಹ್ನೆ ಮೈನಸ್ ಇರೋದ್ರಿಂದ ಕಳಿಬೇಕು ಅಂತ ನೀವು ತಿಳ್ಕೊಂಡ್ರೆ, ಡಿನಾಮಿನೇಟರ್ಗಳ LCM ತಗೊಳ್ತೀರಾ. ಡಿನಾಮಿನೇಟ್ರು 1 and 5 ಬರುತ್ತೆ. 1 and 5ನ LCM 5. ಇದರ ಅರ್ಥ
5 ನಂಬರನ್ನು ಇಲ್ಲಿರುವಂಥ ನ್ಯೂಮರೇಟರ್ನ ಈ ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 5 5 25 ಬರುತ್ತೆ, 1 6 6 ಬರುತ್ತೆ. ಆಗ ನೀವು ಫೈನಲ್ ಆಗಿ ಏನು ಬರೀಬೋದು ಅಂದರೆ 25 - 6 ಮಾಡಿದರೆ ನಿಮಗೆ 19 ಬರುತ್ತೆ. ಹಾಗೆ ಡಿವೈಡೆಡ್ ಬೈ 5 ಇದು ಎಕ್ಸ್ನ ಬೆಲೆ. ದೀಸ್ ಆರ್ ದ 2 ವ್ಯಾಲ್ಯೂಸ್ ಆಫ್ ದ 2 ವೇರಿಯೇಬಲ್ಸ್ ಎಕ್ಸ್ ಆ್ಯಂಡ್ ವೈ. ಇದನ್ನೇ ಈಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಇದೇ ಲೆಕ್ಕವನ್ನು ಮಾಡ್ರಿ ಅಂತ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಈಗ ಒಂದನೇ ಲೆಕ್ಕವನ್ನೇ ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಬಳಕೆ ಮಾಡೋದಾದರೆ ಇಲ್ಲೂ ಕೂಡ ಕೊಟ್ಟಿರುವ 2 ಈಕ್ವೇಷನ್ಸನ್ನು ಈಕ್ವೇಷನ್ ನಂಬರ್ 1 ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಬೇಕು. ಮೊದಲನೇ ಈಕ್ವೇಷನ್ ಅನ್ನು ಕನ್ಸಿಡರ್ ಈಕ್ವೇಷನ್ ನಂಬರ್ 1. ಇಲ್ಲೇನಿದೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಇದೆ. ಈಗ ಎಕ್ಸ್ ಇಲ್ಲೇ ಇಟ್ಕೊಳ್ರಿ, ವೈ ಅನ್ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ 5 ಮೈನಸ್ ವೈ ಬರುತ್ತೆ. ಈ ಎಕ್ಸ್ ಇರುವ ಜಾಗದಲ್ಲಿ 5 ಮೈನಸ್ ವೈ ಅಂತೇಳಿ ಏನಿದೆಯಲ್ಲ ಇದನ್ನ ಈಕ್ವೇಷನ್ ನಂಬರ್ 2 ಹಾಕೋಣ. ಸೊ ಈಕ್ವೇಷನ್ ನಂಬರ್ 2 ಏನಿದೆ 2x ಮೈನಸ್ 3y ಇಸ್ ಈಕ್ವಲ್ ಟು 4 ಅಂತಿದೆ. ಇಲ್ಲಿ 2 ಇಂಟು ಎಕ್ಸ್ ಇರೋ ಜಾಗದಲ್ಲಿ 5 ಮೈನಸ್ ವೈ ಮೈನಸ್ 3y ಇಸ್ ಈಕ್ವಲ್ ಟು 4 ಅಂತ ತಗೊಳ್ರಿ. ಈಗ ಏನಾಗುತ್ತೆ 2 ಇಂಟು 5 ಮಾಡಿದ್ರೆ 2 ದಿಂದ 5 ಮೈನಸ್ ವೈ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 10 ಮೈನಸ್ 2y ಮೈನಸ್ 3y ಇಸ್ ಈಕ್ವಲ್ ಟು 4. ನೆಕ್ಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ಮೈನಸ್ 2y ಮೈನಸ್ 3y ಇರೋದ್ರಿಂದ ಕೂಡಿದ್ರೆ ಮೈನಸ್ 5y ಬರುತ್ತೆ. 10 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಮೈನಸ್ 10 ಆಯಿತು. ಈಗ ಮೈನಸ್ 5y ಇಸ್ ಈಕ್ವಲ್ ಟು 4 ಮೈನಸ್ 10 ಮಾಡಿದ್ರೆ ಮೈನಸ್ 6 ಬರುತ್ತೆ. ವೆರಿ ಸಿಂಪ್ಲಿ ನೀವು ಮೈನಸ್ ಮೈನಸ್ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿರುವ ಮೈನಸ್ ಕ್ಯಾನ್ಸಲ್ ಮಾಡಿ 5 ಅನ್ನು ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 5 ಆಗುತ್ತೆ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ವೈ. ಇದೇ ವ್ಯಾಲ್ಯೂ ಅನ್ನ ಎಕ್ಸ್ನ ಏನು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ವೈ ಇನ್ 1 ಅಂತ ತಗೊಂಡು ಒಂದೇ ಈಕ್ವೇಷನ್ಗೆ ಇದೇ ವೈನ ಬೆಲೆಯನ್ನು ನೀವು ಹಾಕಿದಾಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತ ನೀವು ಫಸ್ಟ್ ಈಕ್ವೇಷನ್ ತಗೊಳ್ಬೇಕು. ಇಲ್ಲಿ ನೀವು ವೈ ಇರೋ ಜಾಗದಲ್ಲಿ 6 ಡಿವೈಡೆಡ್ ಬೈ 5 ಹಾಕಿದ್ರಿ ಅಂದರೆ ದಟ್ ಈಸ್ ಈಕ್ವಲ್ ಟು 5. ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಅದೇ ರೀತಿ ಸೇಮ್ ಅವಾಗಲೇ ಮಾಡಿದ್ವಲ್ಲ ಆ ರೀತಿಯಲ್ಲೇ ಮೈನಸ್ 6 ಡಿವೈಡೆಡ್ ಬೈ 5 ಆಗುತ್ತೆ. 5 ಕೆಳಗಡೆ 1 ಅಂತ ಬರ್ಕೊಂಡು ನೀವು ಇವೆರಡಕ್ಕೂ ಡಿನಾಮಿನೇಟರ್ಗೆ ಎಲ್ ಸಿ ಎಮ್ ತೊಗೊಂಡ್ರೆ 1 and 5ನ ಎಲ್ ಸಿ ಎಮ್ 5 ಬರುತ್ತೆ. 5 5s are 25, 1 6s are 6. ದೆನ್ ಎಕ್ಸ್ ಈಸ್ ಈಕ್ವಲ್ ಟು 25 ಮೈನಸ್ 6 ಅಂತ ಹೇಳಿದ್ರೆ 19 ಡಿವೈಡೆಡ್ ಬೈ ಡಿನಾಮಿನೇಟರ್ ಇರೋದು 5. ಸೊ ದಟ್ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇದು ವ್ಯಾಲ್ಯೂ ಆಫ್ ವೈ ಆದರೆ ಇದನ್ನು ನೀವು ವ್ಯಾಲ್ಯೂ ಆಫ್ ಎಕ್ಸ್ ಅಂತೇಳಿ ತಗೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ಈಕ್ವೇಷನ್ ನಂಬರ್ 2 3x ಪ್ಲಸ್ 4y ಇಸ್ ಈಕ್ವಲ್ ಟು 10, 2x ಮೈನಸ್ 2y ಇಸ್ ಈಕ್ವಲ್ ಟು 2. ಕ್ವಶನ್ ನಂಬರ್ 2. ಸೊ ಈ ಒಂದು ಕ್ವಶನ್ ನಂಬರ್ 2 ನಲ್ಲಿ ಬರುವ 2 ಈಕ್ವೇಷನ್ ಅನ್ನ ಇಲ್ಲೂ ಕೂಡ ಈಕ್ವೇಷನ್ ನಂಬರ್ 1 ಈಕ್ವೇಷನ್ ನಂಬರ್ 2 ಅಂತ ಕನ್ಸಿಡರ್ ಮಾಡಿ ಇಲ್ಲೂ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ ದಟ್ ಎಕ್ಸ್ನ ಕೊಯಿಫಿಸಿಯೆಂಟ್ ಅನ್ನ ಈಕ್ವಲ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಫಸ್ಟ್ ಈಕ್ವೇಷನ್ ಇನ್ನ ಎಕ್ಸ್ನ ಕೊಯಿಫಿಸಿಯೆಂಟ್ ಇಂದ ಸೆಕೆಂಡ್ ಈಕ್ವೇಷನ್ ಅನ್ನ ಮಲ್ಟಿಪ್ಲೈ ಮಾಡ್ರಿ. ಸೆಕೆಂಡ್ ಈಕ್ವೇಷನ್ ಇನ್ನ ಎಕ್ಸ್ನ ಕೊಯಿಫಿಸಿಯೆಂಟ್ ಇಂದ ಫಸ್ಟ್ ಈಕ್ವೇಷನ್ ಅನ್ನ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಅಲ್ಲಿಗೆ 3 2s ಏನು ಬರುತ್ತೆ 6x ಪ್ಲಸ್ 4 2s 8y ಇಸ್ ಈಕ್ವಲ್ ಟು 10 2s 20. ಅದೇ ರೀತಿ 2 3s 6x ಮೈನಸ್ 2 3s 6y ಇಸ್ ಈಕ್ವಲ್ ಟು 2 3s 6. ಸೊ ಇದನ್ನು ನೀವು ಈಕ್ವೇಷನ್ ನಂಬರ್ 3 ಅಂತ ತಗೊಳ್ರಿ, ಇದನ್ನು ಈಕ್ವೇಷನ್ ನಂಬರ್ 4 ಅಂತ ತಗೊಂಡು ಮೂರನೇ ಈಕ್ವೇಷನ್ ಇಂದ ನಾಲ್ಕನೇ ಈಕ್ವೇಷನ್ ಅನ್ನ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಏನು ಬರುತ್ತೆ, ಇಲ್ಲಿ 6x ಪ್ಲಸ್ 8y ಇಸ್ ಈಕ್ವಲ್ ಟು 20, 6x ಮೈನಸ್ 6y ಇಸ್ ಈಕ್ವಲ್ ಟು 6. ಈಗ ನೀವು ಮೈನಸ್ ಮಾಡ್ತಾ ಇದ್ದೀರಿ ಅಂದ್ರೆ ಮೈನಸ್ ಚಿಹ್ನೆಯಿಂದ ಇಡೀ ಕೆಳಗಿನ ನಾಲ್ಕನೇ ಈಕ್ವೇಷನ್ನ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಅಲ್ಲಿಗೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ವೆರಿ ಸಿಂಪಲ್. 6x ಪ್ಲಸ್ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ ಪ್ಲಸ್ 8y, ಕೆಳಗಡೆ ಪ್ಲಸ್ 6y. ಆ್ಯಡ್ ಮಾಡಿದರೆ ನಿಮಗೆ 14y ಬರುತ್ತೆ. ದಟ್ ಈಸ್ ಈಕ್ವಲ್ ಟು 20 ಮೈನಸ್ 6 ಮಾಡಿದ್ರೆ 14 ಬರುತ್ತೆ. ದೆನ್ 14 ಗೆಟ್ ಕ್ಯಾನ್ಸಲ್, y ಈಸ್ ಈಕ್ವಲ್ ಟು 1. ದಿಸ್ ಈಸ್ ದ ವ್ಯಾಲ್ಯೂ ಆಫ್ y. ಈ ವ್ಯಾಲ್ಯೂ ಅನ್ನ ಮತ್ತೆ ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಅಂದರೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ y ಇನ್ ಈಕ್ವೇಷನ್ ನಂಬರ್ 1 ಅಂತ ತಗೊಂಡ್ರಿ ಅಂತ ಹೇಳಿದ್ರೆ ಫಸ್ಟ್ ಈಕ್ವೇಷನ್ ಏನಿದೆ 3x ಪ್ಲಸ್ 4y ಇಸ್ ಈಕ್ವಲ್ ಟು 10 ಅಂತಿದೆ. ಸೊ ಇಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ 3x ಪ್ಲಸ್ 4 ಇಂಟು y ಅಂದರೆ 1 ದಟ್ ಈಸ್ ಈಕ್ವಲ್ ಟು 10. ದೆನ್ 3x ಪ್ಲಸ್ 4 ಇಂಟು 1 ಮಾಡಿದ್ರೆ 4 ಬರುತ್ತೆ, ದಟ್ ಈಸ್ ಈಕ್ವಲ್ ಟು 10. ಈಗ 3x ಬೇಕು ಅಂದರೆ 4 ಈಕ್ವಲ್ ಇಂದ ಆ ಕಡೆ ಕಳಿಸ್ರಿ, ಮೈನಸ್ 4 ಆಗುತ್ತೆ. 10 ಮೈನಸ್ 4 ಮಾಡಿದಾಗ 6 ಬರುತ್ತೆ. 3 ಇಂದ 6ನ ಡಿವೈಡ್ ಮಾಡಿದ್ರೆ x ಈಸ್ ಈಕ್ವಲ್ ಟು 2 ಬರುತ್ತೆ. ದಿಸ್ ಈಸ್ ದ ವ್ಯಾಲ್ಯೂ ಆಫ್
ಎಕ್ಸ್. ಸೊ ವ್ಯಾಲ್ಯೂ ಆಫ್ ಎಕ್ಸ್ 2 ಬಂತು, ವ್ಯಾಲ್ಯೂ ಆಫ್ ವೈ ಬಂದ್ಬಿಟ್ಟು 1 ಬರ್ತಾ ಇದೆ. ಸೊ ಈ ರೀತಿ ನೀವು ಸುಲಭವಾಗಿ ಎಲಿಮಿನೇಷನ್ ಮೆಥಡ್ ಅನ್ನು ಬಳಕೆ ಮಾಡಿ ಸಾಲ್ವ್ ಮಾಡಬಹುದು. ಇದೇ ಕ್ವಶನ್ ಅನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋದಾದ್ರೆ ನೋಡಿ, ಏನ್ ಕ್ವಶನ್ ಇದೆ, 3x plus 4y is equal to 10, 2x minus 2y is equal to 2. ಇದನ್ನ ನೀವು ಈಕ್ವೇಶನ್ ನಂಬರ್ 1, ಈಕ್ವೇಶನ್ ನಂಬರ್ 2 ಅಂತ ತಗೊಂಡು ಇದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋದಾದ್ರೆ ಫಸ್ಟ್ ಕನ್ಸಿಡರ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಏನಿದೆ, 3x plus 4y is equal to 10 ಅಂತಿದೆ. ಇಲ್ಲಿ ನೀವು 3x ಅನ್ನ ಇಲ್ಲೇ ಇಟ್ಕೊಂಡು 10 4y ಆ ಕಡೆ ಹೋದ್ರೆ -4y ಆಗುತ್ತೆ. 3 ಅನ್ನು ಕೂಡ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ 10 - 4y ಡಿವೈಡೆಡ್ ಬೈ 3 ಆಗುತ್ತೆ. ಆಗ ನೀವೇನಂತ ತಗೊಳ್ಬೋದು ಅಂದ್ರೆ ಈ ಒಂದು ಎಕ್ಸ್ ನ ಬೆಲೆಯನ್ನ ಈಕ್ವೇಶನ್ 2ಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಈಕ್ವೇಶನ್ ನಂಬರ್ 2. ಸೊ ಈಕ್ವೇಶನ್ ನಂಬರ್ 2 ಏನಿದೆ ಇಲ್ಲಿ, 2x - 2y is equal to 2 ಅಂತಿದೆ. ಎಕ್ಸ್ ಇರುವ ಜಾಗದಲ್ಲಿ ಏನ್ ಹಾಕ್ಬೇಕು ಈಗ ನೀವು, 10 - 4y ಡಿವೈಡೆಡ್ ಬೈ 3 -2y is equal to 2 ಅಂತ ತಗೊಳ್ಬೇಕು. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಲ್ಲಿ 2 ದಿಂದ 10 - 4y ಅನ್ನ ಮಲ್ಟಿಪ್ಲೈ ಮಾಡ್ತೀರಾ, 20 ಮೈನಸ್ ಎಷ್ಟು 8y ಬರುತ್ತೆ ಡಿವೈಡೆಡ್ ಬೈ 3 -2y is equal to 2. ಈ 2yಗೆ ಆವಾಗಲೇ ಮಾಡಿರುವ ಹಾಗೆ ಕೆಳಗಡೆ ಡಿನಾಮಿನೇಟರ್ನ 1 ಅಂತ ಬರ್ಕೊಂಡ್ರೆ 3 and 1ಗೆ LCM ತಗೊಳ್ಬೇಕಾಗತ್ತೆ. 3 and 1ಗೆ LCM ಏನು ಬರುತ್ತೆ, 3 ಬರುತ್ತೆ. ಸೊ ಮೇಲ್ಗಡೆ 20 - 8y ಅನ್ನ 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ 20 - 8y ಬರುತ್ತೆ, ಮೈನಸ್ ಈಗ ನೀವು 2y ಅನ್ನ 3 ದಿಂದ ಮಲ್ಟಿಪ್ಲೈ ಮಾಡಿದ್ರೆ 6y ಬರುತ್ತೆ, ದಟ್ ಈಸ್ ಈಕ್ವಲ್ ಟು 2 ಅಂತ ತಗೊಳ್ತೀರಾ. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಇಲ್ಲೇ ಬರಿತೀನಿ ನೋಡ್ರಿ. ನೆಕ್ಸ್ಟ್ ಏನಾಗುತ್ತೆ, 3 ಈಕ್ವಲ್ ಇಂದ ಆ ಕಡೆ ಕಳಿಸ್ತೀರಾ, ಆಗ 20 - 8y 6y ಮೈನಸ್ ಚಿಹ್ನೆ ಇರೋದ್ರಿಂದ ಆಡ್ ಮಾಡ್ತೀರಾ, 14y ಬರುತ್ತೆ, ದಟ್ ಈಸ್ ಈಕ್ವಲ್ ಟು 3 × 2 ಮಾಡಿದ್ರೆ 6 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು -14y is equal to 20 ಈಕ್ವಲ್ ಇಂದ ಆ ಕಡೆ ಹೋದ್ರೆ -20 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು -14y is equal to 6 - 20 ಮಾಡಿದ್ರೆ ಇಲ್ಲೂ ಕೂಡ -14 ಬರುತ್ತೆ. ಸೊ -14 ಕ್ಯಾನ್ಸಲ್ ಆಗಿ y ನ ಬೆಲೆ 1 ಬರುತ್ತೆ. ಸೊ ಈಗ ನಿಮಗೆ ಇಲ್ಲಿ y ನ ವ್ಯಾಲ್ಯೂ ಸಿಕ್ತು. ಈ y ನ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ y ಇನ್ 1ನೇ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 1ನೇ ಈಕ್ವೇಶನ್ ಏನಿದೆ, 3x + 4y is equal to 10 ಅಂತಿದೆ. 3x + 4 × y ಅಂತ ಹೇಳಿದ್ರೆ ಏನು, 1, ದಟ್ ಈಸ್ ಈಕ್ವಲ್ ಟು 10. ನೆಕ್ಸ್ಟ್ ಸ್ಟೆಪ್ಪು 3x is equal to 4 1s 4 ಆಗುತ್ತೆ, ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ -4 ಆಗುತ್ತೆ. ದೆನ್ 3x is equal to 10 - 4 ಮಾಡಿದ್ರೆ 6, 3 1s 3 2s, ದೆನ್ x is equal to 2. ದಿಸ್ ಈಸ್ ದ ವ್ಯಾಲ್ಯೂ ಆಫ್ x. ಓಕೆ, ಸೊ ನಮಗೆ ಇಲ್ಲೂ ಕೂಡ ಎಲಿಮಿನೇಷನ್ ಮೆಥಡ್ ಅಲ್ಲೂ ಕೂಡ x ನ ವ್ಯಾಲ್ಯೂ 2, y ನ ವ್ಯಾಲ್ಯೂ 1 ಬಂತು. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲೂ ಕೂಡ x ನ ವ್ಯಾಲ್ಯೂ 1, y ನ ವ್ಯಾಲ್ಯೂ, ಸೊ x ನ ವ್ಯಾಲ್ಯೂ 2, y ನ ವ್ಯಾಲ್ಯೂ 1 ಬರ್ತಾ ಇದೆ. ನೆಕ್ಸ್ಟ್ ಥರ್ಡ್ ಕ್ವಶನ್, 3x - 5y - 4 is equal to 0, 9x is equal to 2y + 7 ಅಂತ ಕೊಟ್ಟಿದ್ದಾರೆ. ಇದನ್ನ ಎಲಿಮಿನೇಷನ್ ಮೆಥಡ್ ನ ಮೂಲಕವಾಗಿ ಮೊದಲು x ಮತ್ತೆ y ನ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯೋದಾದ್ರೆ ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮಲ್ ಕೊಟ್ಟಿಲ್ಲ ಅವರು. ಸೊ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಲ್ ನಾವು ಬರ್ಕೊಳ್ಳೋದಾದ್ರೆ -4 ಅನ್ನ ಈಕ್ವಲ್ ಇಂದ ಆ ಕಡೆ ಕಳಿಸಿ ಬರ್ಕೊಂಡ್ರೆ 3x - 5y is equal to +4 ಆಗುತ್ತೆ. ಇಲ್ಲಿ 9x ಇಲ್ಲೇ ಇಟ್ಕೊಳ್ರಿ, 2y ಈ ಕಡೆ ತಗೊಂಡ್ಬರ್ರಿ, -2y ಆಗುತ್ತೆ, ಈಕ್ವಲ್ ಇಂದ ಈ ಕಡೆ 7 ಹಾಗೆ ಬರ್ಕೊಂಡ್ರೆ 7 ಉಳ್ಕೊಳ್ಳುತ್ತೆ. ಈಗ ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 3 ಇದೆ, ಇಲ್ಲಿ 9 ಇದೆ. ಸೊ 3 ಇದ್ದಿದ್ದನ್ನ ನಾವು 9 ಮಾಡ್ಬೋದು. ಹಾಗಾಗಿ ನೀವು ಸಿಂಪ್ಲಿ ನೀವು ಇದನ್ನ 3 ದಿಂದ ಮಲ್ಟಿಪ್ಲೈ ಮಾಡ್ರಿ, ಈ 9x ಇರೋ ಒಂದು ಈಕ್ವೇಶನ್ ಅನ್ನ 1ರಿಂದ ಗುಣಾಕಾರ ಮಾಡ್ಕೊಳ್ರಿ. ಸೊ ಇದನ್ನ ಈಕ್ವೇಶನ್ ನಂಬರ್ 1, ಈಕ್ವೇಶನ್ ನಂಬರ್ 2 ಅಂತ ತಗೊಂಡು ಫಸ್ಟ್ ಈಕ್ವೇಶನ್ ಅನ್ನ 3 ದಿಂದ ಮಲ್ಟಿಪ್ಲೈ ಮಾಡಿ ಬರ್ಕೊಂಡ್ರಿ ಅಂದ್ರೆ 3 3s 9x ಬರುತ್ತೆ, ಹಾಗೇನೆ 5 3s 15y ಬರುತ್ತೆ, 4 3s 12 ಬರುತ್ತೆ. ಅಂಡ್ ನೆಕ್ಸ್ಟ್ ಸ್ಟೆಪ್ಪು 9 1s 9x ಕೆಳಗಡೆದು ಸೇಮ್ 1ರಿಂದ ಮಲ್ಟಿಪ್ಲೈ ಮಾಡಿದಾಗ ಎಲ್ಲ ಟರ್ಮ್ಸ್ನ ಬೆಲೆ ಅದೇ ಬರುತ್ತೆ. ಸೊ ಇದನ್ನು ನೀವು ಈಕ್ವೇಶನ್ ನಂಬರ್ 3, ಇದನ್ನು ಈಕ್ವೇಶನ್ ನಂಬರ್ 4 ಅಂತ ತಗೊಂಡು ಥರ್ಡ್ ಈಕ್ವೇಶನ್ ಇಂದ ಫೋರ್ತ್ ಈಕ್ವೇಶನ್ ನೀವು ಕಳೆದ್ರಿ ಅಂತ ಹೇಳಿದ್ರೆ, ಸೊ ಅಂದರೆ ಈ ಪದಗಳನ್ನು ಕೆಳಗಡೆ ಬರ್ಕೊಂಡು 9x - 15y is equal to 12 ಮತ್ತೆ 9x - 2y is equal to 7 ತಗೊಂಡು ನೀವು ಸಬ್ಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ರೆ ಇದು ಚಿಹ್ನೆ ಮೈನಸ್ ಬರುತ್ತೆ, ಈ ಚಿಹ್ನೆ ಪ್ಲಸ್ ಆಗುತ್ತೆ, ಈ ಚಿಹ್ನೆ ಮೈನಸ್ ಬರುತ್ತೆ. ಸೊ ದೆನ್ +9x - 9x ಕ್ಯಾನ್ಸಲ್ ಆಗುತ್ತೆ,
-15 + 2 ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡ್ತೀರಾ. -15 + 2 ಮಾಡಿದ್ರೆ ನಿಮಗೆ -13 ಬರುತ್ತೆ. -13y = 12 - 7 ಮಾಡಿದ್ರಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. ಈಗ ನೀವು -13 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರಿ ಅಂದರೆ 5 / 13 ಬರುತ್ತೆ. ಈ ಮೈನಸ್ ಈ ಕಡೆ ಬರುತ್ತೆ. ಸೊ ದಟ್ ದ ವ್ಯಾಲ್ಯೂ ಆಫ್ y ಈಸ್ -5/13. ದ ವ್ಯಾಲ್ಯೂ ಆಫ್ y ಈಸ್ -5/13. ಈ y ನ ಬೆಲೆಯನ್ನ ಫಸ್ಟ್ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ 3x - 5y = 4 ಅಂತಿದೆಯಲ್ವಾ. ಸೊ 3x - 5 × y ಅಂದರೆ -5 / 13 = 4. ನೆಕ್ಸ್ಟು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ದೆನ್ 5 × 5 = 25 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ 4 - 25 / 13 ಬರುತ್ತೆ. ಈಗ 4ಗೆ LCM ತಗೊಳ್ರಿ. 1 ಮತ್ತು 13 LCM ಬಂದ್ಬಿಟ್ಟು 13 ಬರುತ್ತೆ. LCM 4 × 13 ಮಾಡ್ಬೇಕಲ್ವ ಈಗ ನೀವು. ದೆನ್ 4 × 13 ಮಲ್ಟಿಪ್ಲೈ ಮಾಡ್ರಿ. ನಿಮಗೆ ಆನ್ಸರ್ ಏನು ಬರುತ್ತೆ ಅಂದರೆ 52 ಬರುತ್ತೆ. ಹಾಗೆಯೇ 25 × 1 = 25 ಬರುತ್ತೆ. ಈಗ 3x = 22 52 - 25 ಮಾಡಿದ್ರಿ ಅಂದರೆ ನಿಮಗೆ ಆನ್ಸರ್ ಏನು ಬರುತ್ತಪ್ಪ ಅಂತಂದರೆ 27 ಬರುತ್ತೆ /13. ಈಗ 3 ದಿಂದ 27 ಅನ್ನು ಹೊಡಿಬೋದು. 3 1s 3 9s. ದೆನ್ ದ ವ್ಯಾಲ್ಯೂ ಆಫ್ x ಈಸ್ 9 / 13. ಸೊ x ನ ಬೆಲೆ ಏನು ಬರುತ್ತೆ? 9 / 13 ಬರುತ್ತೆ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ x. ಇದೇ ಕ್ವಶನ್ ಅನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನು ಬಳಕೆ ಮಾಡಿದಾಗ, ಸೊ ನೋಡಿ ಇದೇ ಕ್ವಶನ್ ಅನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಮಾಡಿದಾಗ 3x - 5y - 4 = 0, 9x ಇದನ್ನ ಮತ್ತೆ ನೀವು ಏನು ಮಾಡಬೇಕು ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮಲ್ ಬರ್ಕೊಳ್ಬೇಕು. ಬರ್ಕೊಂಡಾಗ 3x - 5y = 4 ಆಗುತ್ತೆ. ಈಕ್ವೇಶನ್ ನಂಬರ್ 1 ಅಂತ ತಗೊಳ್ರಿ. ನೆಕ್ಸ್ಟು 9x - 2y = 7 ಆಗುತ್ತೆ. ಈಕ್ವೇಶನ್ ನಂಬರ್ 2 ತಗೊಳ್ರಿ. ಕನ್ಸಿಡರ್ ಈಕ್ವೇಶನ್ ನಂಬರ್ 2. ಒಂದೇ ಈಕ್ವೇಶನ್ ಅನ್ನು ಕನ್ಸಿಡರ್ ಮಾಡಿದ್ರೆ 3x - 5y = 4 ಬರುತ್ತೆ. ಇದಕ್ಕೆ ನೀವೇನು ಮಾಡ್ರಿ ಅಂದರೆ 3x ಇಟ್ಕೊಂಡು ಆ ಕಡೆ ಕಳಿಸಿದ್ರೆ 3x = 4 + 5y ಆಗುತ್ತೆ. -5y ಆ ಕಡೆ ಹೋದರೆ 3ನೂ ಕೂಡ ಈಕ್ವಲ್ ಇಂದ ಆ ಕಡೆ ಕಳಿಸ್ರಿ. 4 + 5y / 3 ಇದು x ನ ಬೆಲೆ. ಈ x ನ ಬೆಲೆಯನ್ನ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ x ಇಂಟು ಎರಡನೇ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದರೆ ಎರಡನೇ ಈಕ್ವೇಷನ್ ಏನಿದೆ ಇಲ್ಲಿ 9x - 2y = 7. ಓಕೆನಾ. ಇಲ್ಲಿ 9 × x ಅಂತ ಹೇಳಿದ್ರೆ ಏನು? 4 + 5y ಏನದು 3 / 3 - 2y = 7 ಅಂತ ತಗೊಳ್ತೀರಾ. ಈಗ 9 ಇಂದ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಬೇಕಲ್ವಾ. 9 4s 36 ಬರುತ್ತೆ. ಹಾಗೆ 9 5s 45y / 3 - 2y = 7 ಬರುತ್ತೆ. ಈಗ ನೀವು ಮತ್ತೆ ಏನು ಮಾಡ್ಬೋದು ನೋಡಿ, ಇಲ್ಲೂ ಕೂಡ /1 ಅಂತ ತಗೊಂಡು 3 ಮತ್ತು 1ಕ್ಕೆ LCM ತಗೊಂಡ್ರಿ ಅಂತ ಹೇಳಿದ್ರೆ 3 LCM ಬರುತ್ತೆ. ದೆನ್ ಇದು 36 + 45y ಅನ್ನು 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಆಸ್ ಇಟ್ ಈಸ್ 36 + 45 ಬರುತ್ತೆ. -3 2s ಮಾಡಿದ್ರೆ 6y ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಇದು 45y - 6y ದಟ್ ಈಸ್ ಈಕ್ವಲ್ ಟು 7. ಈಗ 36 45 - 6y ಮಾಡಿದಾಗ ಏನು ಬರುತ್ತೆ ನಿಮಗೆ? +39y ಬರುತ್ತೆ. ದಟ್ ಈಸ್ ಈಕ್ವಲ್ ಟು 3ನ ಈಕ್ವಲ್ ಇಂದ ಆ ಕಡೆ ಕಳಿಸ್ತೀರಾ. ಇಲ್ಲಿ 7 ಇದೆ. 7 3s ಏನು ಬರುತ್ತೆ? 21 ಬರುತ್ತೆ. ಈಗ ನಿಮಗೆ 39y ಇಲ್ಲೇ ಇಟ್ಕೊಳ್ಳಿ. 36 ಆ ಕಡೆ ಕಳಿಸಿದ್ರೆ 21 - 36 ಆಗುತ್ತೆ. ದೆನ್ 39y = 29 - 36 ಮಾಡಿದ್ರೆ ನಿಮಗೆ -15 ಬರುತ್ತೆ. ಈಗ ನೀವು y = -15 / 39 ಅಂತ ತಗೊಂಡು ಇಲ್ಲಿ -15/39 ನಿಮಗೆ 3ರಿಂದ ಡಿವೈಡ್ ಆಗುತ್ತೆ. ಹಾಗಾಗಿ 3 5s 15 ತಗೊಳ್ಬೋದು. 3 13s 39 ತಗೊಳ್ಬೋದು. ಸೊ ಅಲ್ಲಿಗೆ y = ಏನು ಬರ್ತಾ ಇದೆ? -5/13. ದಿಸ್ ಈಸ್ ದ ವ್ಯಾಲ್ಯೂ ಆಫ್ y. ಈ ಒಂದು y ನ ಬೆಲೆಯನ್ನ ಈಕ್ವೇಶನ್ ನಂಬರ್ 1ಗೆ ಹಾಕ್ರಿ. ಏನಿದೆ ಈಕ್ವೇಶನ್ ನಂಬರ್ 1? 3x - 5y = 4. ದೆನ್ 3x - 5 × y ಅಂದರೆ ಏನು? -5/13 ದಟ್ ಈಸ್ ಈಕ್ವಲ್ ಟು 4. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆವಾಗಲೇ ಮಾಡಿದಾಗೆ 5 5s 25/13 ಈಕ್ವಲ್ ಇಂದ ಆ ಕಡೆ ಹೋದರೆ -25/13 ಬರುತ್ತೆ. ಸೇಮ್ ಆವಾಗಲೇ ಮಾಡಿದಾಗೆ ಮತ್ತೆ LCM ತಗೊಳ್ತೀರಾ. ಇಲ್ಲಿ 13 LCM ಬರುತ್ತೆ. 4 × 13 ಮಲ್ಟಿಪ್ಲೈ ಮಾಡ್ತೀರಾ.
ದೆನ್ 4 ಇಂಟು 13 ಮಲ್ಟಿಪ್ಲೈ ಮಾಡಿದ್ರೆ 52 ಬರುತ್ತೆ, -25. ಮುಂದಿನ ಹಂತದಲ್ಲಿ ನೀವೇನು ಮಾಡ್ಬೋದು ನೋಡ್ರಿ, ಇಲ್ಲಿ 3x ಈಸ್ ಈಕ್ವಲ್ ಟು 52 - 25 ಮಾಡಿದ್ರಿ ಅಂತ ಹೇಳಿದ್ರೆ 27 ಬರುತ್ತೆ, ಡಿವೈಡೆಡ್ ಬೈ 13. 3 9s 27 ಬರೋದ್ರಿಂದ ದ ವ್ಯಾಲ್ಯೂ ಆಫ್ x ಈಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 13. ಓಕೆ, ಸೊ ದಟ್ x ನ ವ್ಯಾಲ್ಯೂ 9/13 ಬಂತು, y ನ ವ್ಯಾಲ್ಯೂ -5/13 ಬಂತು. ಓಕೆ, ಕೊನೆಯದಾಗಿನ 4ನೇ ಕ್ವಶನ್ ಫಸ್ಟ್ ಮೇನಲ್ಲಿ ಇದನ್ನು ಕೂಡ ಎಲಿಮಿನೇಷನ್ ಮೆಥಡ್ ಮತ್ತೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಎರಡನ್ನೂ ಬಳಕೆ ಮಾಡಿದಾಗ ಫಸ್ಟ್ ಟೈಮು x/2 + 2y/3 - 1 x - y/3 = 3 ಅಂತ ಕೊಟ್ಟಿದ್ದಾರೆ. ಇದನ್ನ ನೀವು ಈಕ್ವೇಶನ್ ನಂಬರ್ 1 ಈಕ್ವೇಶನ್ ನಂಬರ್ 2 ತಗೊಂಡು ಈಗ ಇಲ್ಲಿ 2 ಇದೆ, ಇಲ್ಲಿ ಡಿವೈಡೆಡ್ ಬೈ 1 ಇದೆ. ಎಕ್ಸ್ ನ ಪಕ್ಕ ಇಲ್ಲಿ ಕೋಯಿಫಿಷಿಯಂಟ್ ಸೇಮ್ ಬರಬೇಕು ಅಂತ ಹೇಳಿದ್ರೆ ನೀವು ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡ್ತೀರಾ? ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ, ಸಪೋಸ್ ನೀವು ಇಡೀ ಈ ಟರ್ಮ್ಸ್ ಅನ್ನ ನೀವೇನಾದ್ರೂ 2ರಿಂದ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಇಂಟು 2 ಮಾಡಿದ್ರಿ ಅಂದ್ರೆ ಇದೇನಾಗತ್ತೆ, 2 ಇಂಟು 2 ಮಾಡಿದ್ರೆ 2 ಕ್ಯಾನ್ಸಲ್ ಆಗಿ ಎಕ್ಸ್ ಉಳ್ಕೊಳ್ಳುತ್ತೆ. ಹಾಗೇನೆ ಇದನ್ನ ನೀವು ಇಂಟು 1 ಮಾಡಿ ಬರ್ಕೊಳ್ರಿ. ಇದು ಏನು ಮಾಡೋದು ಬೇಡ, ನಾವು ಹಾಗೆ ಇರಲಿ. ಓಕೆನಾ? ಈಗ ಅಥವಾ ಒಂದು ಕೆಲಸ ಮಾಡಿ, ನೀವು ಇಲ್ಲಿ ಡಿವೈಡೆಡ್ ಬೈ 3 ಇರೋದ್ರಿಂದಾಗಿ ಇದನ್ನು ಕೂಡ 3 ಕ್ಯಾನ್ಸಲ್ ಆಗಬೇಕಾಗಿ ನೀವು ಇಂಟು 3 ಅಂತ ಹೇಳಿದ್ರೆ ಟೋಟಲ್ 6 ಇಂದ ಮಲ್ಟಿಪ್ಲೈ ಮಾಡ್ರಿ. ಇದನ್ನ 3 ದಿಂದ ಮಲ್ಟಿಪ್ಲೈ ಮಾಡ್ರಿ. ಯಾಕೆ ಅಂದ್ರೆ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿ ನಮಗೆ 1 ಉಳ್ಕೊಳ್ಳುತ್ತೆ ಆಗ. ಸೊ ಹಾಗಾಗಿ ನೀವು 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 6, 2 ಮತ್ತೆ 6 ನ ಡಿವೈಡ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ, 3x ಬರುತ್ತೆ. 3 2s ದೆನ್ 2 2s ಇಲ್ಲಿ 4y ಬರುತ್ತೆ. -1 ಇಂಟು 6 ಮಾಡಿದ್ರೆ -6 ಬರುತ್ತೆ. ಸೊ ಇದನ್ನ ಈಕ್ವೇಶನ್ ನಂಬರ್ 3 ಅಂತ ತಗೊಳ್ರಿ. ಆಸ್ ಇಟ್ ಈಸ್ ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ನೀವು 3 ದಿಂದ ಮಲ್ಟಿಪ್ಲೈ ಮಾಡಿದ್ರಿ ಅಂದ್ರೆ x ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ 3x ಬರುತ್ತೆ, ಮೈನಸ್ 3 ಕ್ಯಾನ್ಸಲ್ ಆಗಿ y ಉಳ್ಕೊಳ್ಳುತ್ತೆ. ದಟ್ ಈಸ್ ಈಕ್ವಲ್ ಟು 3 3s 9 ಬರುತ್ತೆ. ಇದನ್ನ ಈಕ್ವೇಶನ್ ನಂಬರ್ 4 ಅಂತ ತಗೊಳ್ರಿ. ಈಗ ಸಬ್ಟ್ರಾಕ್ಟ್ 4 ಫ್ರಮ್ 3, 4ನೇ ಈಕ್ವೇಶನ್ ಅನ್ನ 3ನೇ ಈಕ್ವೇಶನ್ ಇಂದ ನೀವು ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದಾಗ ನೋಡಿ, ಇಲ್ಲಿ 3x + 4y - 6 ಕೆಳಗಡೆ 3x - y = 9 ಅಂತ ತಗೊಂಡು ಮೈನಸ್ ಮಾಡ್ತಾ ಇದ್ದೀರಾ ಅಂದ್ರೆ ಮೈನಸ್ ಚಿಹ್ನೆಯಿಂದ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಸೈನ್ಸ್ ಎಲ್ಲ ಕೂಡ ಚೇಂಜ್ ಆಗ್ತವೆ. ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್. 3x ಗೆಟ್ ಕ್ಯಾನ್ಸಲ್. 4 + 1 ಅಂದ್ರೆ 5y ದಟ್ ಈಸ್ ಈಕ್ವಲ್ ಟು ಎರಡಕ್ಕೂ ಸೈನ್ ಮೈನಸ್ ಇರೋದ್ರಿಂದ -15 ಬರುತ್ತೆ. 5 1s 5 3s ದೆನ್ y = -3 ಬಂತು. ಈ y ನ ಬೆಲೆಯನ್ನ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ y ಇನ್ 1ನೇ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ ಇಲ್ಲಿ ಏನು ಬರುತ್ತೆ, 3x + 4y = -6 ದೆನ್ 3x + 4 ಇಂಟು y ಅಂದ್ರೆ -3 ದಟ್ ಈಸ್ ಈಕ್ವಲ್ ಟು -6. ನೆಕ್ಸ್ಟ್ ಸ್ಟೆಪ್ 3x ಪ್ಲಸ್ ಇಂಟು ಮೈನಸ್ ಮೈನಸ್ 4 3s 12 ದಟ್ ಈಸ್ ಈಕ್ವಲ್ ಟು -6. ಬರೀ 3x ಬೇಕು ಅಂದ್ರೆ -12 ಆ ಕಡೆ ಕಳಿಸ್ತೀರಾ, +12 ಆಗುತ್ತೆ. ದೆನ್ 3x = 12 - 6 ಮಾಡಿದಾಗ ನಿಮಗೆ 6 ಬರುತ್ತೆ. 3 1s 3 2s ಮಾಡ್ತೀರಾ, ದೆನ್ ದ ವ್ಯಾಲ್ಯೂ ಆಫ್ x ಈಸ್ 2. ಸೊ ನಿಮಗೆ x ನ ಬೆಲೆ 2 ಬಂತು. ಹಾಗೇನೆ y ನ ಬೆಲೆ ಏನು ಬರ್ತಾ ಇದೆ, -3 ಬರ್ತಾ ಇದೆ. ಇದೇ ಈಕ್ವೇಶನ್ಸ್ ಅನ್ನ ಮತ್ತೆ ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನ ಬಳಕೆ ಮಾಡಿದಾಗ, ಸೊ ಹಾಗಿದ್ಮೇಲೆ ಈ ಕ್ವಶನ್ ಅನ್ನು ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನ ಬಳಕೆ ಮಾಡೋದ್ರ ಮೂಲಕ x ಮತ್ತೆ y ನ ಬೆಲೆಗಳನ್ನ ಕಂಡುಹಿಡಿಯೋದಾದ್ರೆ ಕೊಟ್ಟಂತ 2 ಈಕ್ವೇಶನ್ಸ್ ಅನ್ನ ಈಕ್ವೇಶನ್ ನಂಬರ್ 1 ಈಕ್ವೇಶನ್ ನಂಬರ್ 2 ಅಂತ ಕನ್ಸಿಡರ್ ಮಾಡಿ ತಗೊಂಡು ಮೊದಲನೇ ಈಕ್ವೇಶನ್ ಅನ್ನ ಕನ್ಸಿಡರ್ ಮಾಡಿ x / 2 + 2y / 3 = -1. ಈಗ ನೀವು ಪ್ಲಸ್ 2y/3 ನ ಈಕ್ವಲ್ ಇಂದ ಆ ಕಡೆ ಕಳಿಸ್ರಿ. ಮೊದಲನೇ ಸ್ಟೆಪ್ x / 2 = 2y / 3. ಸಾರಿ, ಇದೇನಾಗುತ್ತೆ ಅಂತ ಹೇಳಿದ್ರೆ -1 ಇಲ್ಲಿದೆ, ಇದು ಈ ಕಡೆ ಬಂದ್ರೆ -2y / 3 ಆಗುತ್ತೆ. ಇದಾದ ನಂತರದಲ್ಲಿ ಮುಂದಿನ ಸ್ಟೆಪ್ ಅನ್ನ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಈ 2 ನ ಈಕ್ವಲ್ ಇಂದ ಆ ಕಡೆ ಕಳಿಸೋದಕ್ಕಿಂತ ಮುಂಚೆ ಇಲ್ಲಿ 1 ಮತ್ತೆ 3ಕ್ಕೆ LCM ತಗೊಂಡ್ರೆ ನೀವು x / 2 = LCM 3 ಬರುತ್ತೆ. 3 1s 3 ಬರೋದ್ರಿಂದ -3 -1 ಇಂಟು 2 ಮಾಡಿದ್ರೆ 2y ಬರುತ್ತೆ. ಈ 2 ಅನ್ನು ಕೂಡ ಈಕ್ವಲ್ ಇಂದ ಆ ಕಡೆ ಕಳಿಸ್ರಿ. x = -3 - 2y / 3 ಇಂಟು 2. ಫೈನಲ್ ಆಗಿ x ನ ಬೆಲೆ ಏನು ಬರುತ್ತೆ ಅಂದರೆ -3 ಇಂಟು 2 ಮಾಡಿದ್ರೆ -6 ಬರುತ್ತೆ. -2 ಇಂಟು 2 ಮಾಡಿದ್ರೆ 4y ಬರುತ್ತೆ ಡಿವೈಡೆಡ್ ಬೈ 3. ಇದು x ನ ಬೆಲೆ ಬಂತು. ಈ ಒಂದು x ನ ಬೆಲೆಯನ್ನ ಈಕ್ವೇಶನ್ ನಂಬರ್ 2ಕ್ಕೆ ಹಾಕಿದಾಗ ಈಕ್ವೇಶನ್ ನಂಬರ್ 2 ಏನಿದೆ, x - y / 3 = 3.
ಆಗ ಇಲ್ಲಿ ನೀವು ಎಕ್ಸ್ ಅಂತ ಹೇಳಿದ್ರೆ -6 - 4y ಡಿವೈಡೆಡ್ ಬೈ 3 ಮೈನಸ್ ಈ y ಡಿವೈಡೆಡ್ ಬೈ 3 ಬರ್ಕೊಂಡು ದಟ್ ಈಸ್ ಈಕ್ವಲ್ ಟು 3 ಅಂತ ಬರೀತೀರಾ. ಹಾಗೆ ಮುಂದಿನ ಹಂತದಲ್ಲಿ ನೀವು ಇದನ್ನು ಏನು ಮಾಡ್ಬೋದು ನೋಡಿದರೆ, ನೀವು 3 ಮತ್ತು 3 ಎರಡೂ ಕಡೆ 3 ಇರೋದ್ರಿಂದಾಗಿ ಮೇಲ್ಗಡೆ ನ್ಯೂಮರೇಟರ್ನ ಚಿಹ್ನೆ ಏನಿದೆಯೋ ಆಪರೇಷನ್ ಮಾಡಿದಾಗ -6 - 4y - y ದಟ್ ಈಸ್ ಈಕ್ವಲ್ ಟು 3 ಬರುತ್ತೆ. ಈಗ ಇದನ್ನು 3ನ ಈಕ್ವಲಿಂದ ಆ ಕಡೆ ಕಳಿಸ್ರಿ, -4 - y ಕೂಡಿದ್ರೆ -6 5 ಬರುತ್ತೆ. ನೋಡಿ ಇಲ್ಲಿ ಏನಂತ ಬರಿಬೋದು ನೀವು ಅಂದರೆ -6 - 5y ಇಸ್ ಈಕ್ವಲ್ ಟು 3 × 3 ಅಂತ ಬರಿಬೋದು. ಹಾಗೆ -5y ಅನ್ನು ಮಾತ್ರ ಬರ್ಕೊಂಡು 6ಅನ್ನು ಆ ಕಡೆ ಕಳಿಸಿದ್ರೆ ಇಲ್ಲಿ 3 3 = 9 ಆಗುತ್ತೆ, -6 ಈ ಕಡೆ ಬಂದರೆ +6 ಆಗುತ್ತೆ. ನೆಕ್ಸ್ಟ್ -y ಇಸ್ ಈಕ್ವಲ್ ಟು 9 + 6 ಮಾಡಿದ್ರೆ 15 ಆಗುತ್ತೆ. 5ದಿಂದ 15 ಡಿವೈಡ್ ಮಾಡಿದ್ರೆ ಬರೀ ವೈನ ಬೆಲೆ ಇಲ್ಲಿ ಮೈನಸ್ ಆ ಕಡೆ ಕಳಿಸಿದ್ರೆ ಇಲ್ಲಿ 3 ಬರೋದ್ರಿಂದ 3ಗೆ ನಾವು -3 ಅಂತ ಬರಿತೀವಿ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ವೈ. ಈ ಒಂದು ವೈನ ಬೆಲೆಯನ್ನು ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ 2 + 2y ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು -1 ಬರುತ್ತೆ. ಈಗ ಇಲ್ಲಿ ಎಕ್ಸ್ ಇರುವ ಏನು ವೈ ಇರುವ ಜಾಗದಲ್ಲಿ -3 ಹಾಕಿದ್ರಿ ಅಂದರೆ ಎಕ್ಸ್ ಡಿವೈಡೆಡ್ ಬೈ 2 + 2 × -3 ಡಿವೈಡೆಡ್ ಬೈ ಎಷ್ಟು 3 ದಟ್ ಈಸ್ ಈಕ್ವಲ್ ಟು -1 ಆಗುತ್ತೆ. 3 3 ಕ್ಯಾನ್ಸಲ್ ಆಗಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಆ -2 ಅನ್ನು ಈಕ್ವಲಿಂದ ಆ ಕಡೆ ಕಳಿಸಿದ್ರೆ -1 + 2 ಆಗುತ್ತೆ. ಸೊ ಈ 2ನ ಈಕ್ವಲಿಂದ ಆ ಕಡೆ ಕಳಿಸಿದ್ರೆ ಇಂಟು 1 ಆಗುತ್ತೆ. ಅವಾಗ 2 × 1 ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ನ ಬೆಲೆ 2 ಬರುತ್ತೆ. ಸೊ ದಟ್ ಎಕ್ಸ್ ಈಸ್ ಈಕ್ವಲ್ ಟು 2, ವೈ ಈಸ್ ಈಕ್ವಲ್ ಟು -3 ಅಂತೇಳಿ ನಾವು ಸುಲಭವಾಗಿ ಆನ್ಸರ್ನ ಹೇಳಬಹುದು. ಇನ್ನು ಎಕ್ಸಸೈಸ್ 3.3 ನಲ್ಲಿ ಸೆಕೆಂಡ್ ಮೈನ್ ಕೊಟ್ಟಿದ್ದಾರೆ. ಸೆಕೆಂಡ್ ಮೈನ್ ನಲ್ಲಿ ಇರುವಂತಹ ಕ್ವಶನ್ ಏನಪ್ಪಾ ಅಂದ್ರೆ, ಕೆಳಗಡೆ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅವು ಸ್ಟೇಟ್ಮೆಂಟ್ ರೂಪದಲ್ಲಿ ಇದಾವೆ. ಅಂದ್ರೆ ಒಂದು ಸನ್ನಿವೇಶವನ್ನ ತೋರಿಸ್ತದೆ. ಆ ಸನ್ನಿವೇಶದ ಆಧಾರದ ಮೇಲೆ ನೀವೇ ಈಕ್ವೇಷನ್ಸ್ ಅನ್ನ ಫಾರ್ಮೇಶನ್ ಮಾಡ್ಕೊಳ್ಬೇಕು. ಅಂದ್ರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅನ್ನ ನೀವೇ ಫಾರ್ಮ್ ಮಾಡಿಕೊಂಡು ಬೆಲೆಯನ್ನ ಕಂಡುಹಿಡಬೇಕು. ನೋಡಿ ಇಲ್ಲಿ ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ಸ್ ಇಫ್ ದೇ ಎಕ್ಸಿಸ್ಟ್ ಬೈ ದ ಎಲಿಮಿನೇಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಎಲಿಮಿನೇಷನ್ ಮೆಥಡ್ ಅನ್ನು ಬಳಕೆ ಮಾಡೋದ್ರ ಮೂಲಕ ಅಲ್ಲಿ ಕೊಟ್ಟಂತ ಪ್ರಶ್ನೆಯಲ್ಲಿ ಬರುವ ವೇರಿಯೇಬಲ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಸನ್ನಿವೇಶವನ್ನು ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್, ಇಫ್ ವಿ ಆಡ್ 1 ಟು ದ ನ್ಯೂಮರೇಟರ್ ಅಂಡ್ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್, ಎ ಫ್ರಾಕ್ಷನ್ ರೆಡ್ಯೂಸಸ್ ಟು 1 as well as it becomes 1/2 if we add only to the denominator 1 to the denominator. What is the fraction ಅಂತ ಕೊಟ್ಟಿದ್ದಾರೆ. ಒಂದು ಭಿನ್ನ ರಾಶಿಗೆ ಮೇಲ್ಗಡೆ ಏನು ಮಾಡಿದ್ದಾರೆ ಅಂದರೆ ನ್ಯೂಮರೇಟರ್ಗೆ 1ಅನ್ನು ಕೂಡಿ ಡಿನಾಮಿನೇಟರಲ್ಲಿ 1ಅನ್ನು ಕಳೆದಾಗ ಆ ಫ್ರಾಕ್ಷನ್ ಏನಾಗುತ್ತೆ 1 ಬರುತ್ತೆ. ಮತ್ತೆ ನೆಕ್ಸ್ಟ್ ಅದೇ ಫ್ರಾಕ್ಷನ್ಗೆ ಬರೀ ಡಿನಾಮಿನೇಟರ್ಗೆ ಮಾತ್ರ 1ಅನ್ನು ಕೂಡಿಸಿದ್ರೆ ಅಂದರೆ ಅದು ಫ್ರಾಕ್ಷನ್ 1/2 ಆಗುತ್ತೆ. ಹಾಗಿದ್ಮೇಲೆ ಆ ಫ್ರಾಕ್ಷನ್ ಯಾವುದು ಅನ್ನೋದು ಅವ್ರ ಕ್ವಶನ್. ಸೊ ಇದಕ್ಕೆ ನೀವು ಆನ್ಸರ್ನ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಲೆಟ್ ದ ಫ್ರಾಕ್ಷನ್ ಬಿ x/y ಅಂತ ತಗೊಳ್ಳೋಣ. ಅಲ್ಲಿ ನಿಮಗೆ ಫ್ರಾಕ್ಷನ್ ಅನ್ನು ಕಂಡುಹಿಡಿಯಕ್ಕೆ ಏನು ಕೇಳಿದ್ದಾರೆ, ಕೇಳಿದಂಥ ಫ್ರಾಕ್ಷನ್ ಅನ್ನು ನಾವು x/y ಅಂತ ತಗೊಂಡು ಪ್ರಶ್ನೆ ಹೇಳ್ತದೆ ಅಕಾರ್ಡಿಂಗ್ ಟು ಕ್ವಶನ್ ಏನು ಹೇಳುತ್ತೆ ಮೊದಲನೇ ಬಾರಿಗೆ ಅಂತ ಹೇಳಿದ್ರೆ, ಮೇಲ್ಗಡೆ ಇರುವಂಥ ನ್ಯೂಮರೇಟರ್ ಮತ್ತು ಕೆಳಗಡೆ ಇರುವಂಥ ಡಿನಾಮಿನೇಟರ್ಗೆ ಮೇಲ್ಗಡೆ ಇರುವಂಥ ನ್ಯೂಮರೇಟರ್ ಕೆಳಗಡೆ ಇರುವಂಥ ಡಿನಾಮಿನೇಟರ್ಗೆ ಏನು ಮಾಡಬೇಕಂತೆ, ಮೇಲ್ಗಡೆ ನ್ಯೂಮರೇಟರ್ಗೆ +1 ಅನ್ನು ಆ್ಯಡ್ ಮಾಡಿ ಕೆಳಗಡೆ ಇರುವ ಡಿನಾಮಿನೇಟರ್ಗೆ -1 ಮಾಡಿದ್ರಿ ಅಂದರೆ ಆನ್ಸರ್ 1 ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಇದನ್ನು ನೀವು ಸಿಂಪ್ಲಿಫೈ ಮಾಡಿ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಏನು ಬರ್ಕೊಳ್ಬೋದು ನೋಡಿ, ಇಲ್ಲೂ ಕೂಡ ಡಿವೈಡೆಡ್ ಬೈ 1 ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ x + 1 = y - 1 ಬರುತ್ತೆ. ಅಥವಾ ನೀವು ಇದನ್ನು ಏನು ಮಾಡ್ಬೋದು ಅಂದರೆ y ಈ ಕಡೆ ತೊಗೊಂಬಂದ್ರೆ x - y = -1 - 1 ಆಗುತ್ತೆ. ಇದನ್ನು ನೀವು x - y -1 - 1 ಇರೋದ್ರಿಂದ -2 ಮಾಡಿ ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಬರ್ಕೊಳ್ರಿ. ಇದಾದ ನಂತರದಲ್ಲಿ ಮತ್ತೆ ಏನು ಹೇಳ್ತಾರೆ ಇನ್ನೊಂದು ಬಾರಿ ಅಂತ ಹೇಳಿದ್ರೆ, ಮೇಲ್ಗಡೆ ಇರುವಂತಹ ನ್ಯೂಮರೇಟರ್ x ಹಾಗೆ ಇರಲಿ, ಕೆಳಗಡೆ ಇರುವ ಡಿನಾಮಿನೇಟರಿಗೆ 1 ಕೂಡಬೇಕು ಅಂದರೆ +1 ಮಾಡಿದಾಗ ಆಗ ಫ್ರಾಕ್ಷನ್ ಏನು ಬರುತ್ತೆ 1/2 ಬರುತ್ತೆ ಅಂತ ಕೊಟ್ಟಿದ್ದಾರೆ ಅವರು. ಇದ್ರ ಪ್ರಕಾರವಾಗಿ ನಾವು ಇದನ್ನು ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ x × 2 ಮಾಡಿದ್ರೆ 2x ಬರುತ್ತೆ, y + 1 × ಮಾಡಿದ್ರೆ y + 1 ಬರುತ್ತೆ. ಇಲ್ಲಿ y ಈಕ್ವಲಿಂದ ಈ ಕಡೆ ತೊಗೊಂಬರಿ 2x -
y is equal to 1 ಬರುತ್ತೆ. ಸೊ ದಿಸ್ ಈಸ್ ದ ಈಕ್ವೇಶನ್ ನಂಬರ್ 2. ಇದನ್ನು ನಾವು ಈಕ್ವೇಶನ್ ನಂಬರ್ 2 ಅಂತ ತಗೊಳ್ಳೋಣ. ಈಗ ಎರಡನೇ ಈಕ್ವೇಶನ್ ಅನ್ನ ಒಂದನೇ ಈಕ್ವೇಶನ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಅಂದ್ರೆ ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲೇನಿದೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -2 ಇದೆ. ಕೆಳಗಡೆ ಏನಿದೆ 2x ಮೈನಸ್ ವೈ ಇಸ್ ಈಕ್ವಲ್ ಟು 1 ಎರಡನೇ ಈಕ್ವೇಶನ್. ಈ ಎರಡು ಈಕ್ವೇಶನ್ಸ್ಗಳನ್ನು ನೀವು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಇದು ಮೈನಸ್ ಆಗತ್ತೆ, ಇದು ಪ್ಲಸ್ ಆಗತ್ತೆ, ಇದು ಮೈನಸ್ ಆಗತ್ತೆ. ವೆರಿ ಸಿಂಪಲ್. ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ಲು. -2x ನಲ್ಲಿ x ಕಳೆದ್ರೆ ನಿಮಗೆ -x ಬರುತ್ತೆ. -2 -1 ಕೂಡಿದ್ರೆ ನಿಮಗೆ -3 ಬರುತ್ತೆ. ಎರಡು ಕಡೆ ಇರುವ ಚಿಹ್ನೆ ಮೈನಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ x ಈಸ್ ಈಕ್ವಲ್ ಟು 3. ಅಂದ್ರೆ ಮೇಲ್ಗಡೆ ನ್ಯೂಮರೇಟರ್ ನಲ್ಲಿ ನಂಬರ್ ಎಷ್ಟಿರುತ್ತೆ? 3 ಇರುತ್ತೆ. ಇದರ ಆಧಾರದ ಮೇಲೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ 1. ಒಂದನೇ ಈಕ್ವೇಶನ್ಗೆ ಎಕ್ಸ್ ನ ಬೆಲೆಯನ್ನು ಹಾಕಿದಾಗ ಒಂದನೇ ಈಕ್ವೇಶನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -2. ಎಕ್ಸ್ ಅಂತ ಹೇಳಿದ್ರೆ 3 ಮೈನಸ್ ವೈ ಇಸ್ ಈಕ್ವಲ್ ಟು -2. ಇಲ್ಲಿ 3 ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ -2, ಇದು ಈ ಕಡೆ ಬಂದ್ರೆ -3 ಆಗತ್ತೆ. ಮೈನಸ್ ವೈ ಇಸ್ ಈಕ್ವಲ್ ಟು -2ಗೆ -3 ನ ಕೂಡಿದ್ರೆ -5 ಬರುತ್ತೆ. ಈಗ ನೀವು ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದ್ರಿ ಅಂದ್ರೆ ವೈ ನ ಬೆಲೆ ಏನು ಬರ್ತಾ ಇದೆ? 5. ಸೊ ನಿಮಗೆ ಆ ಫ್ರಾಕ್ಷನ್ ಅನ್ನ ನಾವು ಎಕ್ಸ್ ಡಿವೈಡೆಡ್ ಬೈ ವೈ ಅಂತ ತಗೊಂಡಿರೋದ್ರಿಂದ ಆ ಫ್ರಾಕ್ಷನ್ ಅನ್ನ ದ ಫ್ರಾಕ್ಷನ್ ಈಸ್ ಏನಂತ ಬರೀತಾರೆ? ಎಕ್ಸ್ ಅಂದ್ರೆ ಮೇಲ್ಗಡೆ 3, ವೈ ಅಂದ್ರೆ ಕೆಳಗಡೆ 5. ದಟ್ ಈಸ್ 3/5 ಅನ್ನೋದನ್ನ ನೀವು ಆನ್ಸರ್ನಾಗಿ ಹೇಳಬೇಕಾಗತ್ತೆ. ಇದಾದ ನಂತರದಲ್ಲಿ ನೆಕ್ಸ್ಟ್ ಕ್ವಶನ್, 5 years ago Nuri was thrice as old as Sonu. 10 years later Nuri will be twice as old as Sonu. How old are Nuri and Sonu ಅಂತ ಕೊಟ್ಟಿದ್ದಾರೆ. ಈಗ ನೂರಿ ಮತ್ತು ಸೋನುವಿನ ವಯಸ್ಸು ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ 2ರಷ್ಟಿತ್ತು. ಮುಂದಿನ 10 ವರ್ಷಗಳಲ್ಲಿ ಅಂದರೆ ಈಗ ಪ್ರೆಸೆಂಟ್ ಏಜಿನ ನೆಕ್ಸ್ಟ್ 10 ವರ್ಷಗಳಲ್ಲಿ ನೂರಿಯ ವಯಸ್ಸು ಏನಾಗುತ್ತೆ? ಸೋನುವಿನ 2ರಷ್ಟು ಆಗುತ್ತೆ. ಹಾಗಿದ್ದ ಮೇಲೆ ನೂರಿಯ ಈಗಿನ ವಯಸ್ಸೆಷ್ಟು, ಸೋನುವಿನ ಈಗಿನ ವಯಸ್ಸೆಷ್ಟು ಅನ್ನೋದು ಕ್ವಶನ್. ಸೊ ಇದಕ್ಕೆ ನೀವು ಆನ್ಸರ್ ಹೇಗೆ ಹೇಳ್ಬೋದು? ಈಗ ನಾವು ಪ್ರೆಸೆಂಟ್ ಏಜ್ ಆಫ್ ನೂರಿ ಮತ್ತು ಸೋನು ಕೇಳಿರೋದ್ರಿಂದಾಗಿ ನಾವು ಪ್ರೆಸೆಂಟ್ ಏಜ್ ಆಫ್ ನೂರಿ ಈಸ್ ಎಕ್ಸ್, ಪ್ರೆಸೆಂಟ್ ಏಜ್ ಆಫ್ ಸೋನು ಈಸ್ ವೈ ಅಂತ ತಗೊಳ್ಳೋಣ. ಕ್ವಶನ್ ಹೇಳುವ ಪ್ರಕಾರ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಏನಾಗಿರುತ್ತೆ? ಎಕ್ಸ್ ಮೈನಸ್ 5 ಆಗಿರುತ್ತೆ. ಇದು ಯಾವುದಕ್ಕೆ ಸಮ ಆಗಿರುತ್ತೆ ಅಂದರೆ ಸೋನುವಿನ ವಯಸ್ಸು ವೈ ಮೈನಸ್ 5 ಏನಿದೆಯಲ್ಲ ಇದರ 3ರಷ್ಟಿರುತ್ತೆ ನೂರಿಯ ವಯಸ್ಸು. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿ ಬರ್ಕೊಂಡಾಗ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 3 ಇಂಟು ವೈ ಮಾಡಿದ್ರೆ 3y ಬರುತ್ತೆ, -3 5 15 ಬರುತ್ತೆ. ಈಗ ನೀವು 3y ನ ಈ ಕಡೆ ತಗೊಳ್ರಿ, -3y ಆಗುತ್ತೆ. ಹಾಗೆ -5 ಆ ಕಡೆ ಕಳಿಸ್ರಿ, +5 ಆಗುತ್ತೆ. ವೆರಿ ಸಿಂಪಲ್. ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು -15 + 5 ಮಾಡಿದ್ರೆ -10 ಬರುತ್ತೆ. ದಿಸ್ ಈಸ್ ದ ಈಕ್ವೇಶನ್ ನಂಬರ್ 2. ಇದನ್ನು ನೀವು ಈಕ್ವೇಶನ್ ನಂಬರ್ 1 ಅಂತ ತಗೊಳ್ರಿ. ಇದಾದ ನಂತರದಲ್ಲಿ ಮತ್ತೇನು ಹೇಳ್ತಾರೆ ಅವರು? ಆಫ್ಟರ್ 10 years, ಈಗಿನ ಮುಂದಿನ 10 ವರ್ಷಗಳಲ್ಲಿ ಅಂದರೆ ನೂರಿಯ ವಯಸ್ಸು ಎಕ್ಸಿಗೆ +10 ಸೇರಿಸ್ಬೇಕು. ಇದು ಎಷ್ಟಕ್ಕೆ ಸಮ ಇರುತ್ತಂತೆ? ಸೋನುವಿನ ವಯಸ್ಸು ಕೂಡ y + 10 ಆಗುತ್ತೆ. ಅದರ 2ರಷ್ಟಿರುತ್ತೆ ನೂರಿಯ ವಯಸ್ಸು ಅಂತ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ಇಲ್ಲಿ ಎಕ್ಸ್ + 10 ಇಸ್ ಈಕ್ವಲ್ ಟು 2 ಇಂಟು ವೈ ಮಾಡಿದ್ರೆ 2y ಬರುತ್ತೆ, 2 10s 20 ಬರುತ್ತೆ. 2y ಈ ಕಡೆ ತೊಗೊಂಬರಿ, 10 ಆ ಕಡೆ ಕಳಿಸ್ರಿ, ಎಕ್ಸ್ ಮೈನಸ್ 2y ಆಗತ್ತವಾಗಿದೆ. ಈ ಕಡೆ ಬಂದರೆ ಇಲ್ಲಿ 20 + 10 ಈ ಕಡೆ ಬಂದರೆ -10 ಆಗುತ್ತೆ. ಈಗ ನೀವೇನು ಬರೀಬೋದು? ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 20 - 10 ಮಾಡಿದ್ರೆ 10 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಈಕ್ವೇಶನ್ ನಂಬರ್ 2 ಅಂತ ತಗೊಳ್ರಿ ಇದನ್ನು. ಈಗ ನೀವು 2ರಿಂದ 1 ಸಬ್ಟ್ರಾಕ್ಟ್ ಮಾಡಿದಾಗ ಅಂದರೆ ಮೊದಲು ನೀವು ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು -10 ಬರ್ಕೊಳ್ರಿ. ಇದನ್ನು ನೀವು ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 10 ಬರ್ಕೊಳ್ರಿ. ಎಕ್ಸ್ನ ಕೊಯಿಫಿಷಿಯೆಂಟ್ ಎರಡೂ ಸೇಮ್ ಇರೋದ್ರಿಂದ ನೀವು ಸಬ್ಟ್ರಾಕ್ಟ್ ಮಾಡಿದಾಗ ಇದು ಸೈನ್ ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. +x -x ಕ್ಯಾನ್ಸಲ್ಲು. -3y ನಲ್ಲಿ -2y ಅನ್ನು ನೀವು ಕಳಿಬೇಕಾಗತ್ತೆ. ಕಳೆದ್ರೆ -y ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಬರೀತೀರಾ. ಈ ಕಡೆ ಎರಡಕ್ಕೂ -10 ಇರೋದ್ರಿಂದ ಮೈನಸ್ ಚಿಹ್ನೆ ಇರೋದ್ರಿಂದ -10 -10 ಮಾಡಿದ್ರೆ -20 ಬರುತ್ತೆ. ದೆನ್ ಮೈನಸ್ ಗೆಟ್ ಕ್ಯಾನ್ಸಲ್, ದೆನ್ y ಇಸ್ ಈಕ್ವಲ್ ಟು 20. y ನ ಬೆಲೆ ಸಿಕ್ತು. ಈಗ ಅಂದರೆ
ಪ್ರೆಸೆಂಟ್ ಏಜ್ ಆಫ್ ಸೋನು ಬಂದ್ಬಿಟ್ಟು 20 ವರ್ಷ. ಈ ಸೋನುವಿನ ವಯಸ್ಸು 20 ಆದಮೇಲೆ ನಾವೀಗ ನುರಿಯ ವಯಸ್ಸನ್ನು ಕಂಡುಹಿಡಿಬೇಕು ಅಂದರೆ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ ವೈ ಇನ್ 1. ಈಕ್ವೇಷನ್ ನಂಬರ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಕ್ವೇಷನ್ ನಂಬರ್ 1 ಏನಿದೆ, ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು -10. ದೆನ್ ಎಕ್ಸ್ ಮೈನಸ್ 3 ಇಂಟು 20 ಇಸ್ ಈಕ್ವಲ್ ಟು -10. ಸೊ ದಟ್ ಎಕ್ಸ್ ಮೈನಸ್ 3 20 ಮಾಡಿದ್ರೆ 60 ಬರುತ್ತೆ, ದಟ್ ಈಸ್ ಈಕ್ವಲ್ ಟು -10. ಎಕ್ಸ್ ಇಸ್ ಈಕ್ವಲ್ ಟು -10 ಪ್ಲಸ್ -60 ಆ ಕಡೆ ಹೋದರೆ +60 ಆಗುತ್ತೆ. ವೆರಿ ಸಿಂಪಲ್. ನೀವು ಹೇಳ್ಬೋದು ಏನಂತ ಹೇಳಿದ್ರೆ -10ನಲ್ಲಿ +60 ಇವೆರಡನ್ನ ಕಳೆದಾಗ 60ರಲ್ಲಿ 10 ಹೋದರೆ 50 ಬರುತ್ತೆ. ಇದು ನೂರಿಯ ವಯಸ್ಸು. ಸೊ ದೇರ್ ಫೋರ್ ನೀವು ಹೇಳ್ಬೋದು ಪ್ರೆಸೆಂಟ್ ಏಜ್ ಆಫ್ ನೂರಿ ಎಷ್ಟು ಅಂದರೆ 50. ಹಾಗೇನೆ ಪ್ರೆಸೆಂಟ್ ಏಜ್ ಆಫ್ ಸೋನು ಬಂದ್ಬಿಟ್ಟು 20 ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು. ನೆಕ್ಸ್ಟ್ ಥರ್ಡ್ ಕ್ವಶನ್ ಹೇಳುತ್ತೆ, ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ 2 digit ನಂಬರ್ ಈಸ್ 9. ಆಲ್ಸೋ 9 times ದಿಸ್ ನಂಬರ್ ಈಸ್ ಟ್ವೈಸ್ ದ ನಂಬರ್ ಒಬ್ಟೈನ್ಡ್ ಬೈ ರಿವರ್ಸಿಂಗ್ ದ ಆರ್ಡರ್ ಆಫ್ ದ ಡಿಜಿಟ್ಸ್. ಫೈಂಡ್ ದ ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಅಂಕಿಯ ಒಂದು ಸಂಖ್ಯೆ ಇದೆ. ಆ 2 ಅಂಕಿಯ ಸಂಖ್ಯೆಯ 2 ಅಂಕಿಗಳನ್ನು ಕೂಡಿದಾಗ 9 ಬರುತ್ತೆ. ಜೊತೆಗೆ ಏನು ಕೊಟ್ಟಿದ್ದಾರೆ ಅಂದರೆ 9 times ದಿಸ್ ನಂಬರ್, ಈ ಸಂಖ್ಯೆ ಅವರು ಏನು ಕೊಟ್ಟಿದಾರಲ್ಲ ಸಂಖ್ಯೆ, ಅದನ್ನು 9ರಿಂದ ಗುಣಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಏನು 9 times ದಿಸ್ ನಂಬರ್ ಈಸ್ ಟ್ವೈಸ್ ದ ನಂಬರ್. ಈ ಸಂಖ್ಯೆಯ 9ರಿಂದ ಗುಣಾಕಾರ ಮಾಡಿ ಅದನ್ನು ಟ್ವೈಸ್ ಮಾಡಿದ್ರಿ ಅಂದರೆ ಆಗ ಅದು ಏನಾಗತ್ತಂತೆ, ಡಿಜಿಟ್ಸ್ ಉಲ್ಟಾ ಪಲ್ಟಾ ಆಗ್ತವೆ ಅಂತ. ಅಂದರೆ ಯೂನಿಟ್ ಪ್ಲೇಸಲ್ಲಿರುವ ಡಿಜಿಟ್ಟು 10th ಪ್ಲೇಸಿಗೆ ಹೋಗುತ್ತೆ, 10th ಪ್ಲೇಸಲ್ಲಿರುವ ಡಿಜಿಟ್ ಯೂನಿಟ್ ಪ್ಲೇಸಿಗೆ ಹೋಗುತ್ತೆ. ಹಾಗಿದ್ಮೇಲೆ ಆ ಸಂಖ್ಯೆ ಯಾವುದು? ಸೊ ಇದನ್ನು ನೀವು ಕಂಡುಹಿಡಿಬೇಕು ಅಂತಂದರೆ, ಸೊ ನೋಡಿ ಇಲ್ಲೂ ಕೂಡ ಆ ಸಂಖ್ಯೆಯನ್ನು ನಾವು 2 ಅಂಕಿಯ ಸಂಖ್ಯೆ ಆಗಿರೋದ್ರಿಂದ ಬಿಡಿ ಸ್ಥಾನದಲ್ಲಿ ಇರುವಂಥ ಸಂಖ್ಯೆಯನ್ನು ವೈ ಅಂತ ತಗೊಳ್ಳೋಣ, ಅಂಕಿಯನ್ನು 10ರ ಸ್ಥಾನದಲ್ಲಿರುವ ಅಂಕಿಯನ್ನು ಎಕ್ಸ್ ಅಂತ ತಗೊಳ್ಳೋಣ. ಅಂದರೆ ಲೆಟ್ ದ ಯೂನಿಟ್ ಡಿಜಿಟ್ ಈಸ್ ವೈ, 10th ಡಿಜಿಟ್ ಈಸ್ ಎಕ್ಸ್. ಕ್ವಶನ್ ಹೇಳುವ ಪ್ರಕಾರ ಈ 2 ಡಿಜಿಟ್ಗಳನ್ನು ಕೂಡಿದ್ರೆ 9 ಬರುತ್ತೆ ಅಂತ ಅವ್ರು ಕೊಟ್ಟಿದ್ದಾರೆ ಅಲ್ವಾ. ಅದ್ರ ಪ್ರಕಾರವಾಗಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 9. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ರಿ. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟನ್ನು ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ 9 times 9 ಬಾರಿ, ಅಂದರೆ ಆ್ಯಕ್ಚುಯಲ್ ಆಗಿ ಅವ್ರು ಕೊಟ್ಟಿರೋ ಕ್ವಶನ್ ಏನು ಹೇಳ್ತಾ ಇದೆ ಅಂದರೆ, ಅದೇನು ನಂಬರ್ದನ್ನು ನಾವು ತೊಗೊಂಡಿದ್ದೀವಲ್ಲ 10th ಪ್ಲೇಸಲ್ಲಿ ಎಕ್ಸ್ ಇರೋದ್ರಿಂದ ನಾವು ಅದನ್ನು 10 into x ಅಂತ ತೊಗೊಳ್ಬೇಕಾಗತ್ತೆ. ಪ್ಲಸ್ ಯೂನಿಟ್ ಪ್ಲೇಸಲ್ಲಿ ವೈ ಇರೋದ್ರಿಂದ ಅದನ್ನು ವೈ ಅಂತ ತೊಗೊಳ್ತೀವಿ. ಇದನ್ನು 9ರಿಂದ ಗುಣಾಕಾರ ಮಾಡಿದರೆ ಅದು ಏನಾಗಿರುತ್ತೆ ಅಂತೆ, ಅದನ್ನು ಉಲ್ಟಾ ಮಾಡಿದಾಗ ಏನು ಸಂಖ್ಯೆ ಬರುತ್ತೆ, 10th ಪ್ಲೇಸಲ್ಲಿ ಏನು ಬರಬೇಕು, ಈಗ ವೈ ಬರಬೇಕು. ಹಾಗೆಯೇ ಇದರಲ್ಲಿ ಎಕ್ಸ್ ಬರಬೇಕು. ಇದರ 2ರಷ್ಟಿರುತ್ತೆ ಅಂತ ಕೊಟ್ಟಿದ್ದಾರೆ. 9 into 10x + y ಮಾಡಿದರೆ ಅದು 2 into 10y + x ಸಮ ಇರುತ್ತೆ. ಹಾಗಿದ್ದ ಮೇಲೆ ಇದನ್ನು ನಾವು ಸಿಂಪ್ಲಿಫೈ ಮಾಡ್ತಾ ಹೋದರೆ 9 into 10 ಮಾಡಿದ್ರೆ 90x ಬರುತ್ತೆ, ಪ್ಲಸ್ 9y ಆಗುತ್ತೆ. 2 into 10 ಮಾಡಿದ್ರೆ 20y ಬರುತ್ತೆ, ಪ್ಲಸ್ 2x ಆಗುತ್ತೆ. ಸೊ ದ್ಯಾಟ್ ಈಗ 90x 2x ಈ ಕಡೆ ತೊಗೊಂಬಂದ್ರೆ -2x ಆಗುತ್ತೆ. ಆಗ 90xನಲ್ಲಿ 2x ಅನ್ನು ನೀವು ಕಳೆದ್ರಿ ಅಂತ ಹೇಳಿದ್ರೆ 88x ಅಂತ ಬರೀಬಹುದು. ಈಗ ಇಲ್ಲಿ 9 ಇದೆ, 20 ಈ ಕಡೆ ಬಂದರೆ -20 ಆಗುತ್ತೆ. ದೆನ್ -20ನಲ್ಲಿ -9 ಮಾಡಿದ್ರಿ ಅಂದರೆ -11y ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ನೀವು 0 ಅಂತ ತಗೊಳ್ಬೇಕು. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇಡೀ ಈಕ್ವೇಷನ್ನ ನೀವು 11ರಿಂದ ಭಾಗಾಕಾರ ಮಾಡ್ಕೊಳ್ಬೋದು. ಸಪೋಸ್ ನೀವು ಇಡೀ ಈಕ್ವೇಷನನ್ನು 11ರಿಂದ ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ, 8x - y = 0 ಬರುತ್ತೆ. ಇದನ್ನ ಈಕ್ವೇಷನ್ ನಂಬರ್ 2 ಅಂತ ತಗೊಳ್ರಿ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇದಕ್ಕೆ ಪ್ಲಸ್, ವೈಗೆ ಚಿಹ್ನೆ ಪ್ಲಸ್ ಇದೆ, ಇಲ್ಲಿಗೆ ವೈಗೆ ಚಿಹ್ನೆ ಮೈನಸ್ ಇದೆ. ನೀವು ಸಬ್ಟ್ರಾಕ್ಟ್ ಮಾಡಿದಾಗ ಚಿಹ್ನೆ ಚೇಂಜ್ ಆಗೋದ್ರಿಂದಾಗಿ ನಿಮಗೆ ಯಾವುದೇ ಎಕ್ಸ್ ಅಥವಾ ವೈನ ಬೆಲೆ ಬರಲ್ಲ. ಹಾಗಾಗಿ ಆಡಿಂಗ್ 1 and 2, 1 ಮತ್ತು 2 ಕೂಡೋಣ. ಈಗ 1 ಮತ್ತು 2 ಕೂಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ x + y = 9, ಹಾಗೆಯೇ 8x - y = 0. ಈಗ ಇಲ್ಲಿ ಯಾವುದೇ ರೀತಿಯ ಚಿಹ್ನೆ ಚೇಂಜ್ ಆಗಲ್ಲ, ಯಾಕಂದರೆ ನಾವು ಆ್ಯಡ್ ಮಾಡ್ತಾ ಇರೋದ್ರಿಂದ +y - y ಕ್ಯಾನ್ಸಲ್ ಆಗಿ 8xಗೆ +x ಮಾಡಿದ್ರೆ 9x ಬರುತ್ತೆ. ದಟ್ ಈಸ್ ಈಕ್ವಲ್ ಟು 9. ಸೊ ದಟ್ 9 ಕ್ಯಾನ್ಸಲ್ ಆಗಿ ಎಕ್ಸ್ನ ಬೆಲೆ 1 ಬರ್ತದೆ. ಈ ಎಕ್ಸ್ನ ಬೆಲೆಯನ್ನು ನೀವು ಈಕ್ವೇಷನ್ ನಂಬರ್ 1ಕ್ಕೆ ಹಾಕಿದಾಗ ಈಕ್ವೇಷನ್ ನಂಬರ್ 1 ಏನಿದೆ, x + y = 9. ದೆನ್ x + y = 9 ಅಂದರೆ y + 1 + y = 9 ಅಂತ ತಗೊಳ್ತೀರಾ. 1 ಈಕ್ವಲಿಂದ ಆ ಕಡೆ ಕಳಿಸ್ರಿ, 9 - 1 ಆಯಿತು. ದೆನ್ y = 8.
ಸೊ ಅದ್ರ ಪ್ರಕಾರ ನೀವು 10th ಪ್ಲೇಸಲ್ಲಿ ಏನು ತೊಗೊಂಡಿದ್ದೀರಿ 1 ಅಂತ ತೊಗೊಂಡಿದ್ದೀರಿ, ಯೂನಿಟ್ ಪ್ಲೇಸಲ್ಲಿ 8 ಅಂತ ತೊಗೊಂಡಿದ್ದೀರಿ. ಅದ್ರ ಪ್ರಕಾರ ನಂಬರ್ ಏನಾಗತ್ತೆ 18 ಆಗುತ್ತೆ. 10th ಪ್ಲೇಸಲ್ಲಿ 1, ಯೂನಿಟ್ ಪ್ಲೇಸಲ್ಲಿ 8. ಸೊ ದಟ್ ದ ನಂಬರ್ ಈಸ್ 18 ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು. ನೆಕ್ಸ್ಟ್ 4th ಕ್ವಶನ್ ಕೊಟ್ಟಿದ್ದಾರೆ. ಮೀನಾ ವೆಂಟ್ ಟು ಎ ಬ್ಯಾಂಕ್ ಟು ವಿಡ್ರಾ ₹2000. She asked the cashier to give her ₹50 and ₹100 notes only. Meena got 25 notes in all. Find how many notes of ₹50 and ₹100 she received ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಹೇಳ್ತದೆ, ಮೀನಾ ಬ್ಯಾಂಕಿಗೆ ಹೋಗಿ ₹2000 ಹಣವನ್ನು ಬಿಡಿಸಿದಾಳೆ. ಹಣ ಬಿಡಿಸ್ಬೇಕಾದ್ರೆ ಹೇಳ್ತಾಳೆ ಏನಂತೇಳಿ, ನನಗೆ ₹100 ಮತ್ತು ₹50 ನೋಟ್ಸನ್ನು ಕೊಡ್ರಿ. ಆಗ ಅವ್ರು ಏನು ಮಾಡಿದ್ರು, ಯಾರು ಕ್ಯಾಶಿಯರ್ ಏನು ಮಾಡಿದ್ರು, 25 ನೋಟ್ಗಳನ್ನು ಕೊಟ್ಟರು. ಆ 25 ನೋಟ್ನಿಂದಾಗಿ ಅವಳಿಗೆ ₹2000 ಸಿಕ್ತು. ಹಾಗಿದ್ದ ಮೇಲೆ ಆ 25 ನೋಟ್ಗಳಲ್ಲಿ ₹50 ನೋಟ್ಸ್ ಎಷ್ಟು, ₹100 ನೋಟ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನು ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ನಾವೇನು ಮಾಡೋಣ ಅಂದರೆ ನಂಬರ್ ಆಫ್ ನೋಟ್ಸ್ ಆಫ್ ₹50 ನಾವು ಎಕ್ಸ್ ಅಂತ ತಗೊಳ್ಳೋಣ. ಅದೇ ರೀತಿ ನಂಬರ್ ಆಫ್ ನೋಟ್ಸ್ ಆಫ್ ₹100 ವೈ ಅಂತ ತಗೊಳ್ಳೋಣ. ಕ್ವಶನ್ ಹೇಳುತ್ತೆ, ಆ 2 ನೋಟುಗಳ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು ಅಂದರೆ 25 ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ₹50 ನೋಟುಗಳು ಎಕ್ಸ್, ಆಮೇಲೆ ₹100 ನೋಟುಗಳು ವೈ ಎರಡನ್ನೂ ಸೇರಿಸಿದ್ರೆ 25 ಬರುತ್ತೆ. ಸೊ ದಟ್ ಈಸ್ ಈಕ್ವೇಶನ್ ನಂಬರ್ 1. ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ₹2000 ದುಡ್ಡಾಗತ್ತೆ ಅಂತ. ₹100 ನೋಟು ಮತ್ತು ₹50 ನೋಟ್ಸನ್ನು ಕೂಡಿಸಿದ್ರೆ ₹100 ಆಗುತ್ತೆ. ಹಾಗಿದ್ದ ಮೇಲೆ ನೀವೇನು ತಗೊಳ್ಬೇಕಾಗತ್ತೆ ನೋಡಿ, ಇಲ್ಲಿ ₹50 ಎಕ್ಸ್ ನೋಟ್ಸು, ಹಾಗೆಯೇ ₹100 ವೈ ನೋಟ್ಸು ಕೂಡಿದ್ರೆ ₹2000 ದುಡ್ಡಾಗತ್ತೆ ಅಂತ. ಸೊ ಇದನ್ನು ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಸಿಂಪ್ಲಿ ಇಡೀ ಈಕ್ವೇಶನ್ ಅನ್ನು 50ರಿಂದ ಭಾಗಾಕಾರ ಮಾಡ್ಕೊಳ್ಬೋದು. ಆಗ ಇದೇನಾಗತ್ತೆ ಎಕ್ಸ್ ಆಗುತ್ತೆ, ಇದೇನಾಗುತ್ತೆ 100 50 ಡಿವೈಡ್ ಮಾಡಿದ್ರೆ 2y ಆಗುತ್ತೆ. 50 2000 ನೀವು ಭಾಗಾಕಾರ ಮಾಡಿದ್ರಿ ಅಂದರೆ 40 ಬರುತ್ತೆ. ದಿಸ್ ಈಸ್ ದ ಈಕ್ವೇಶನ್ ನಂಬರ್ 2. ಈಗ ಈ 2 ಈಕ್ವೇಶನ್ ಅನ್ನ ಒಂದರಲ್ಲಿ ಒಂದು ಸಬ್ಟ್ರಾಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದಾಗ ಏನು ಬರುತ್ತೆ, ವೆರಿ ಸಿಂಪಲ್, x ಪ್ಲಸ್ ವೈ ಇಸ್ ಈಕ್ವಲ್ ಟು 25, ಹಾಗೆಯೇ x ಪ್ಲಸ್ 2y ಇಸ್ ಈಕ್ವಲ್ ಟು 40. ಚಿಹ್ನೆಗಳು ಚೇಂಜ್ ಆಗ್ತವೆ, ನಿಮಗೆ ಗೊತ್ತಿದೆ. ಮೈನಸ್ ಮಾಡಿದಾಗ ಇದು ಮೈನಸ್ ಆಗುತ್ತೆ, ಇದು ಕೂಡ ಮೈನಸ್ ಆಗುತ್ತೆ. ಇದಾದ ನಂತರದಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಮಾಡ್ತೀರಾ. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆದ ನಂತರದಲ್ಲಿ -2y ನಲ್ಲಿ ಪ್ಲಸ್ ವೈ ಅನ್ನು ಕಳೆದ್ರೆ ಬರೀ -y ಉಳಿತದೆ. -40 ನಲ್ಲಿ 25 ಅನ್ನು ಕಳೆದ್ರೆ ನಿಮಗೆ -15 ಉಳಿತದೆ. ಬಿಕಾಸ್ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ ಎರಡೂ ಕಡೆ ಮೈನಸ್ ಕ್ಯಾನ್ಸಲ್ ಮಾಡ್ತೀರಾ. y ಇಸ್ ಈಕ್ವಲ್ ಟು ಏನು ಬಂತು, 15 ಬಂತು. y ನ ಬೆಲೆ ಸಿಕ್ತು. ಅದರ ಅರ್ಥ ₹100 ನೋಟ್ಸ್ ಎಷ್ಟಿದಾವೆ, 15 ಇದಾವೆ ಅಂತ ಅರ್ಥ. ಈಗ ನೀವು ಎಕ್ಸ್ ನ ಬೆಲೆ ಕಂಡುಹಿಡಿಬೇಕಂದ್ರೆ ಮತ್ತೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ y ಇನ್ ಈಕ್ವೇಶನ್ ನಂಬರ್ 1 ಅಂತ ತಗೊಂಡ್ರಿ ಅಂದ್ರೆ ಇಲ್ಲಿ ಈಕ್ವೇಶನ್ ನಂಬರ್ x ಪ್ಲಸ್ ವೈ ಇಸ್ ಈಕ್ವಲ್ ಟು 25. ಸೊ ದಟ್ x ಪ್ಲಸ್ 15 ಇಸ್ ಈಕ್ವಲ್ ಟು 25. 15 ಈಕ್ವಲ್ ಇಂದ ಆ ಕಡೆ ಕಳಿಸ್ತೀರಾ, 25 ಮೈನಸ್ 15 ಆಗುತ್ತೆ. ದೆನ್ x ಇಸ್ ಈಕ್ವಲ್ ಟು 25 ಮೈನಸ್ 15 ಮಾಡಿದ್ರೆ 10 ಬರುತ್ತೆ. ಇದರ ಅರ್ಥ ₹50 10 ನೋಟುಗಳು, ₹100 15 ನೋಟುಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ಬರೀತೀರಾ ಎಷ್ಟು ಅಂತ ಹೇಳಿದ್ರೆ, ನಂಬರ್ ಆಫ್ ನೋಟ್ಸ್ ಆಫ್ ₹50 ಅಂದರೆ 10, ಹಾಗೆ ನಂಬರ್ ಆಫ್ ನೋಟ್ಸ್ ಆಫ್ ₹100 ಅಂತ ಹೇಳಿದ್ರೆ 15. ಟೋಟಲ್ ಒಟ್ಟು ನೋಟುಗಳ ಸಂಖ್ಯೆ 25 ಆಗುತ್ತೆ. ಆ ಒಟ್ಟು ನೋಟುಗಳ ಮುಖ ಬೆಲೆಯನ್ನು ನಾವು ನೋಡಿದಾಗ ಒಟ್ಟು ಹಣ ಎಷ್ಟಾಗತ್ತೆ ಅಂದರೆ ₹2000 ಆಗತ್ತೆ. ಓಕೆ, ಈಗ ಎಕ್ಸಸೈಸ್ 3.3 ನಲ್ಲಿ ಬರುವಂತಹ ಕೊನೆಯ ಪ್ರಶ್ನೆ ಬಂದ್ಬಿಟ್ಟು ಏನು ಹೇಳ್ತಾ ಇದೆ ಅಂದರೆ, ಲೆಂಡಿಂಗ್ ಲೈಬ್ರರಿ ಹ್ಯಾಸ್ ಎ ಫಿಕ್ಸ್ಡ್ ಚಾರ್ಜ್ ಫಾರ್ ದ ಫಸ್ಟ್ 3 days and an additional charge for each day thereafter. Sarita paid ₹27 for a book kept for 7 days, while Susie paid ₹21 for the book she kept for 5 days. Find the fixed charge and the charge for each extra day ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಲೈಬ್ರರಿನಲ್ಲಿ ಬುಕ್ಸನ್ನು ತಗೊಳ್ಳೋರಿಗೆ ಏನು ಮಾಡಿದ್ದಾರೆ, ಒಂದು ರೇಟ್ ಮಾಡಿದ್ದಾರೆ. ಹೇಗೆ ಅಂದರೆ ಫಿಕ್ಸ್ಡ್ ಚಾರ್ಜ್ ಇರುತ್ತೆ ಫಸ್ಟ್ 3 daysಗೆ. ನಂತರದಲ್ಲಿ ಎಕ್ಸ್ಟ್ರಾ ಇನ್ನೆಷ್ಟು ದಿನ ಟೈಮ್ ತಗೊಳ್ತಾರೋ ಅದಕ್ಕೆ ಮತ್ತೆ ಬೇರೆ ಸಪ್ರೇಟ್ ಚಾರ್ಜ್ ಇರುತ್ತೆ. ಹೀಗೆ ಯಾರು ಸರಿತಾ 7 ದಿನಗಳ ನಂತರದಲ್ಲಿ ಬುಕ್ ವಾಪಸ್ ಮಾಡಿದಾಗ ₹27 ಪೇ ಮಾಡಿದ್ಲು.
ಹಾಗೆ ಸುಸಿ ಎಷ್ಟು 5 ದಿನಗಳ ನಂತರ ಬುಕ್ಕನ್ನು ಪೇ ಕೊಡಬೇಕಾದ್ರೆ 21 ರೂಪೀಸ್ ಪೇ ಮಾಡ್ತಾಳೆ. ಹಾಗಿದ್ದ ಮೇಲೆ ಫಿಕ್ಸ್ಡ್ ಚಾರ್ಜ್ ಎಷ್ಟು ಮತ್ತು ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ ಎಷ್ಟು ಅಂತ ಕ್ವಶನ್. ಸೊ ಇದನ್ನು ನೀವು ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋದಾದರೆ, ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಫಿಕ್ಸ್ಡ್ ಚಾರ್ಜು ಮತ್ತು ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ. ಸೊ ಹಾಗಾಗಿ ಅವೆರಡನ್ನು ನಾವು ಒಂದು ಎಕ್ಸ್ ಇನ್ನೊಂದು ವೈ ಅಂತ ತಗೊಳ್ಳೋಣ. ಕ್ವಶನ್ ಹೇಳುತ್ತೆ ಏನಂತೇಳಿ, ಮೊದಲನೇದಾಗಿ ಸರಿತಾ 7 ದಿನದ ನಂತರದಲ್ಲಿ ಅಮೌಂಟ್ ಕಟ್ಟಿದ್ದು 27 ರೂಪಾಯಿ. ಸೊ ಅಲ್ಲಿಗೆ ಮೊದಲ 3 ದಿನಕ್ಕೆ ಒಂದು ರೇಟ್ ಅಂದರೆ 3x. ಇನ್ನು ಉಳಿದಿರೋದು ಎಷ್ಟು ದಿನ? 4 ದಿನಕ್ಕೆ y. ಅಲ್ಲಿಗೆ 3x + 4y ಮಾಡಿದರೆ ಅದಕ್ಕೆ ಎಷ್ಟು ರೂಪಾಯಿ ಪೇ ಮಾಡೋದವಳು 27 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ರಿ. ಇದಾದ ನಂತರದಲ್ಲಿ ಫಿಕ್ಸ್ಡ್ ಚಾರ್ಜ್ 3 ದಿನಕ್ಕೆ ಎಕ್ಸ್ ಅಂತ ಕೊಟ್ಟಿರೋದ್ರಿಂದ ನೀವು ಮತ್ತೆ 3 ಹಾಕೋ ಅಗತ್ಯತೆ ಇಲ್ಲ. x + 4y = 27. ನಂತರದಲ್ಲಿ ಸುಶಿ ಏನು ಮಾಡ್ತಾಳೆ, 5 ದಿನ ಬಳಕೆ ಮಾಡಿ ಆ ಪುಸ್ತಕವನ್ನು 21 ರೂಪಾಯಿ ಕೊಡ್ತಾಳೆ ವಾಪಸ್ಸು. ಸೊ ಹಾಗಿದ್ದ ಮೇಲೆ ಎಕ್ಸ್ ಪ್ಲಸ್ 3 ದಿನದ ಎಕ್ಸ್ಟ್ರಾ ಡೇಸ್ ಎಷ್ಟು? 2 ದಿನ. ಅಂದರೆ ಅಲ್ಲಿಗೆ 2y = ಏನಂತೆ 21 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ರಿ. ಈಗ ಎರಡರಲ್ಲೂ ಕೂಡ ಒಂದರಲ್ಲಿ ಒಂದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಏನು ಬರುತ್ತೆ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಿಮಗೆ x + 4y = 27, x + 2y = 21. ದೆನ್ ಮೈನಸ್ 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 ಎಲ್ಲ ಟರ್ಮ್ಸಿನ ಸೈನು ಮೈನಸ್ ಆಗುತ್ತೆ. ಎಕ್ಸ್ ಕ್ಯಾನ್ಸಲ್ ಮಾಡ್ತೀರಾ. 4 - 2 ಮಾಡಿದ್ರೆ 2y ಬರುತ್ತೆ. 27 - 21 ಮಾಡಿದ್ರೆ 6 ಬರುತ್ತೆ. ಆಗ 2ರಿಂದ 6 ಭಾಗಾಕಾರ ಮಾಡ್ತೀರಾ. ವೈನ ಬೆಲೆ ಬಂದ್ಬಿಟ್ಟು 3 ಬರುತ್ತೆ. y = ಎಷ್ಟು ಬಂತು? 3. ಈ ವೈನ ಬೆಲೆಯನ್ನು ಈಕ್ವೇಷನ್ ನಂಬರ್ 1ಕ್ಕೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಹೇಳಿದರೆ x + 4y = 27 ಅಂತ ತಗೊಂಡು ಇಲ್ಲಿ ನೀವು x + 4 × y ಅಂದರೆ 3 = 27. ದೆನ್ x + 4 3s 12 = 27. ದೆನ್ x = 27. 12 ಆ ಕಡೆ ಹೋದರೆ -12 ಆಗುತ್ತೆ. ಆಗ ಎಕ್ಸ್ನ ಬೆಲೆ ಬಂದುಬಿಟ್ಟು ನಿಮಗೆ ಎಷ್ಟು ಬರುತ್ತೆ? 27 - 12 ಮಾಡಿದರೆ 15 ಬರುತ್ತೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, 3 ದಿನ ಫಿಕ್ಸ್ಡ್ ಚಾರ್ಜನ್ನು ತಗೊಳ್ತಾರವರು. ಆ 3 ದಿನಕ್ಕೆ ತೆಗೆದುಕೊಳ್ಳುವ ಒಟ್ಟು ಫಿಕ್ಸ್ಡ್ ಚಾರ್ಜ್ ಎಷ್ಟು ಅಂದರೆ 15 ರೂಪಾಯಿ. 3 ದಿನದ ನಂತರ ಪ್ರತಿಯೊಂದು ದಿನಕ್ಕೂ ಕೂಡ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಎಷ್ಟಪ್ಪ ಅದು ಎಕ್ಸ್ಟ್ರಾ ಚಾರ್ಜ್ ಅಂದರೆ ಪ್ರತಿಯೊಂದು ದಿನಕ್ಕೆ 3 ರೂಪಾಯಿ ಎಕ್ಸ್ಟ್ರಾ ಚಾರ್ಜನ್ನು ಕೊಡಬೇಕಾಗತ್ತೆ ಅಂಥೇಳಿ ಈ ಒಂದು ಅರ್ಥವನ್ನು ಕೊಡ್ತದೆ. ಸೊ ಎಕ್ಸಸೈಸ್ 3.3 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಎಲ್ಲ ಕ್ವಶನ್ಸ್ಗೆ ಸೊಲ್ಯೂಷನ್ಸನ್ನು ವಿಶ್ಲೇಷಣೆಯ ಸಮೇತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.